أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಹಜರತ್ ಅಬೂಬಕರ್ ಜಿಲ್ಲಾನರಿಗೆ ಸಂಬಂಧಿಸಿ ಗುಲಾಮರನ್ನು ಸ್ವತಂತ್ರಗೊಳಿಸಿದ ಬಗ್ಗೆ ಪ್ರಸ್ತಾಪ ನಡೆಯುತ್ತಿತ್ತು. ಅವುಗಳಲ್ಲಿ ಇನ್ನೂ ಕೆಲವು ಘಟನೆಗಳಿವೆ. ನೆಹದಿಯಾ ಮತ್ತು ಅವರ ಮಗಳನ್ನು ಹಜರತ್ ಅಬೂಬಕರ್ ಜಿಲ್ಲಾನ್ಹು ಸ್ವತಂತ್ರಗೊಳಿಸಿದ್ದರು. ಇವರಿಬ್ಬರು ಬನು ಅಬ್ದುದ್ದಾರ್ರ ಒಬ್ಬಳು ಮಹಿಳೆಯ ದಾಸರಾಗಿದ್ದರು. ಹಜರತ್ ಅಬೂಬಕರ್ ಜಿಲ್ಲಾನ್ಹು ಅವರಿಬ್ಬರ ಬಳಿಯಿಂದ ದಾಟಿ ಹೋಗುತ್ತಿದ್ದರು. ಆ ಸಮಯದಲ್ಲಿ ಅವರ ಮಾಲಿಕೆ ಅವರಿಬ್ಬರನ್ನು ಗೋಧಿಯನ್ನು ಹಿಟ್ಟು ಮಾಡಲು ಕಳುಹಿಸಿದ್ದಳು. ನಾನು ನಿಮ್ಮನ್ನು ಖಂಡಿತ ಸ್ವತಂತ್ರಗೊಳಿಸುವುದಿಲ್ಲವೆಂದು ಅವಳು ಹೇಳುತ್ತಿದ್ದಳು. ನಿನ್ನ ಶಪಥವನ್ನು ಮುರಿ ಎಂದು ಅವರೊಡನೆ ಹಜರತ್ ಅಬೂಬಕರ್ ಜಿಲ್ಲಾನ್ಹು ಹೇಳಿದಳು. ಅವಳು ಹೇಳಿದಳು, ಹೋಗಿರಿ, ನೀವೇ ಇವರನ್ನು ಕೆಡಿಸಿದ್ದೀರಿ. ನಿಮಗೆ ಅಷ್ಟು ಚಿಂತೆ ಇದ್ದರೆ ನೀವೇ ಇವರಿಬ್ಬರನ್ನು ಸ್ವತಂತ್ರಗೊಳಿಸಿ. ಇವರಿಬ್ಬರ ಬದಲಾಗಿ ಎಷ್ಟು ಬೆಲೆ ಕೊಡಬೇಕು ಎಂದು ಹಜರತ್ ಅಬೂಬಕರ್ ಜಿಲ್ಲಾನ್ಹು ಕೇಳಿದರು. ಇಷ್ಟು ಬೇಕು ಎಂದು ಅವಳು ಹೇಳಿದಳು. ಹಜರತ್ ಅಬೂಬಕರ್ ಜಿಲ್ಲಾನ್ಹು ಹೇಳಿದರು, ನಾನು ಇವರಿಬ್ಬರನ್ನು ಖರೀದಿ ಮಾಡಿದ್ದೇನೆ. ಈಗ ಇವರಿಬ್ಬರು ಸ್ವತಂತ್ರರು. ಅನಂತರ ಹಜರತ್ ಅಬೂಬಕರ್ ಜಿಲ್ಲಾನ್ಹು ಅವರಿಬ್ಬರೊಡನೆ ಹೇಳಿದರು, ಪುಡಿ ಮಾಡಲು ನೀವು ಕೊಂಡು ಹೋಗುತ್ತಿದ್ದ ಗೋಧಿಯನ್ನು ಅವಳಿಗೆ ಮರಳಿಸು. ಅವರಿಬ್ಬರು ಹೇಳಿದರು, ನಾವು ನಮಗೆ ಒಪ್ಪಿಸಲಾದ ಈ ಗೋಧಿಯನ್ನು ಹಿಟ್ಟು ಮಾಡಿ ಕೊಡಲೇ? ಹಜರತ್ ಅಬೂಬಕರ್ ರಜಿಯಲ್ಲಾಹು ಹೇಳಿದರು, ಸರಿ, ನೀವಿಬ್ಬರೂ ಹಾಗೆ ಮಾಡಲು ಬಯಸುವರಾದರೆ ಮಾಡಿರಿ. ಒಮ್ಮೆ ಹಜರತ್ ಅಬೂಬಕರ್ ರಜಿಯಲ್ಲಾಹು ಬನು ಮುಅಮ್ಮಲಿನ ಒಬ್ಬಳು ದಾಸಿಯ ಬಳಿಯಿಂದ ದಾಟಿ ಹೋಗುತ್ತಿದ್ದರು. ಬನು ಮುಅಮ್ಮಲ್ ಎಂಬುದು ಬನು ಅದ್ದೀ ಬಿನ್ ಕಾಬಿನ ಒಂದು ಗೋತ್ರವಾಗಿತ್ತು. ಆ ದಾಸಿ ಮುಸ್ಲಿಮಳಾಗಿದ್ದಳು. ಉಮರ್ ಬಿನ್ ಖತ್ತಾಬ್ ಮುಸ್ಲಿಮರಾಗುವುದಕ್ಕೆ ಮುಂಚಿತವಾಗಿ ಆ ದಾಸಿಗೆ ಕಷ್ಟತೆ ನೀಡುತ್ತಿದ್ದರು. ಇಸ್ಲಾಂ ಉಪೇಕ್ಷಿಸಬೇಕೆಂದು ಹೇಳುತ್ತಿದ್ದರು. ಅವಳನ್ನು ಹೊಡೆಯುತ್ತಿದ್ದರು. ಆಯಾಸಗೊಳ್ಳುವಾಗ ಅವರು ಹೀಗೆ ಹೇಳುತ್ತಿದ್ದರು, ನಾನು ದಣಿದ ಕಾರಣದಿಂದ ಬಿಟ್ಟಿದ್ದೇನೆ. ಆಗ ಅವಳು ಹೀಗೆ ಹೇಳುತ್ತಿದ್ದಳು, ನಿನ್ನೊಂದಿಗೂ ಅಲ್ಲಾಹನು ಹೀಗೆಯೇ ಮಾಡುವನು. ಅವಳನ್ನು ಕೂಡ ಹಜರತ್ ಅಬೂಬಕರ್ ರಜಿಯಲ್ಲಾಹು ಸ್ವತಂತ್ರಗೊಳಿಸಿದರು. ಹಜರತ್ ಅಬೂಬಕರ್ ರಜಿಯಲ್ಲಾಹರ ತಂದೆ ಒಮ್ಮೆ ಅವರಿಗೆ ಹೀಗೆ ಸಲಹೆ ನೀಡಿದರು, ನೀನು ಶಕ್ತಿಶಾಲಿ ಪುರುಷರನ್ನು ಸ್ವತಂತ್ರಗೊಳಿಸು, ಹಾಗಾದರೆ ಅವರು ನಿನ್ನ ಸಂರಕ್ಷಣೆ ಮಾಡುವರು. ಆಗ ಹಜರತ್ ಅಬೂಬಕರ್ ರಜಿಯಲ್ಲಾಹು ಹೀಗೆ ಉತ್ತರಿಸಿದರು, ನಾನು ಕೇವಲ ಅಲ್ಲಾಹನ ಸಂಪ್ರೀತಿಯನ್ನು ಬಯಸುತ್ತೇನೆ. ಈ ಕೆಳಗಿನ ವಚನಗಳು ಹಜರತ್ ಅಬೂಬಕರ್ ರಜಿಯಲ್ಲಾಹರ ಬಗ್ಗೆ ವಿವರಿಸಲು ಅವಿತೀರ್ಣವಾಗಿವೆ ಎಂದು ಅಲ್ಲಾಮಾ ಕುರ್ತುಬಿ ಮತ್ತು ಅಲ್ಲಾಮಾ ಆಲೂಸಿ ಹಾಗೂ ಕೆಲವು ಇತರ ವ್ಯಾಖ್ಯಾನಗಾರರು ಹೇಳುತ್ತಾರೆ. ಆ ವಚನಗಳು ಮತ್ತು ಅವುಗಳ ಅರ್ಥ ಹೀಗಿವೆ: ಫ ಅಮ್ಮಾ ಮನ್ ಆತ ವತ್ತಕ ವಸದ್ದಕ ಬಿಲ್ ಹುಸನ ಫಸನುಯಸ್ಸಿರುಹು ಲಿಲ್ ಯುಸ್ರ ವ ಅಮ್ಮಾ ಮಂ ಬಖಿಲ ವಸ್ತಗನ ವ ಕಜ್ಜಬ ಬಿಲ್ ಹುಸನ ಫಸನುಯಸ್ಸಿರುಹು ಲಿಲ್ ಯುಸ್ರ ವ ಮಾ ಯುಗ್ನಿ ಅನ್ಹು ಮಾಲುಹು ಇಜಾ ತರದ್ದ ಇನ್ನ ಅಲೈನಾ ಲಲ್ ಹುದ ವ ಇನ್ನ ಲನಾ ಲಲ್ ಆಖಿರತು ವಲ್ ಊಲ ಫ ಅನ್ಜರ್ತುಕುಂ ನಾರನ್ ತಲಜ್ಜ ಲಾ ಯಸ್ಲಾಹ ಇಲ್ಲಲ್ ಅಷ್ಕ ಅಲ್ಲಜಿ ಕಜ್ಜಬ ವತವಲ್ಲ ವಸಯುಜನ್ನಬುಹಲ್ ಅತ್ಕ ಅಲ್ಲದಿ ಯೂತಿ ಮಾಲ್ಹು ಯತಜಕ್ಕ ವಮಾಲಿ ಅಹದಿನ್ ಇಂದಹು ಮಿನ್ ನೆಅಮತಿ ತುಜ್ಜಾ ಇಲ್ಲಬ್ತಿಗಾಹ ವಜುಹು ರಬ್ಬುಹುಲ್ ಆಲಾ ವಲಸೌಫ ಯರ್ಜಾ. ಎಂದರೆ, ಆದ್ದರಿಂದ ಯಾರು ಅಲ್ಲಾಹನ ಮಾರ್ಗದಲ್ಲಿ ನೀಡುತ್ತಾನೋ ಮತ್ತು ಭಯಭಕ್ತಿ ತೋರಿಸುತ್ತಾನೋ ಹಾಗೂ ರುಜುವಾದುದನ್ನು ಸತ್ಯವೆಂದು ಒಪ್ಪುತ್ತಾನೋ ಅವನಿಗೆ ಖಂಡಿತವಾಗಿಯೂ ನಾವು ಸೌಲಭ್ಯಗಳನ್ನು ಒದಗಿಸುವು. ಆದರೆ ಯಾರು ಜಿಪುಣತೆ ತೋರಿಸುತ್ತಾನೋ ಮತ್ತು ತಿರಸ್ಕಾರ ಭಾವದಿಂದ ನಿರ್ಲಕ್ಷಿಸುತ್ತಾನೋ ಹಾಗೂ ರುಜುವಾದುದನ್ನು ಸುಳ್ಳಾಗಿಸುತ್ತಾನೋ ಅವನಿಗೆ ನಾವು ಕಷ್ಟವನ್ನು ಕೊಡುವು. ಅವನು ನಾಶ ಹೊಂದುವಾಗ ಅವನ ಸಂಪತ್ತು ಅವನಿಗೆ ಉಪಯುಕ್ತವಾಗಲಾರದು. ನಿಶ್ಚಯವಾಗಿಯೂ ಮಾರ್ಗದರ್ಶನ ನಮ್ಮ ಹೊಣೆಯಾಗಿದೆ. ಇಹಲೋಕ ಮತ್ತು ಪರಲೋಕದ ಒಡೆತನ ನಮಗಿದೆ. ಆದ್ದರಿಂದ ಪ್ರಜ್ವಲಿಸುವ ನರಕಾಗ್ನಿಯ ಬಗ್ಗೆ ನಾನು ನಿಮಗೆ ಮುನ್ನೆಚ್ಚರಿಕೆ ನೀಡುತ್ತೇನೆ. ಅತಿ ದುಷ್ಟನು ಹೊರತು ಅದನ್ನು ಪ್ರವೇಶಿಸುವುದಿಲ್ಲ. ಅವನಾದರೂ ಸತ್ಯವನ್ನು ಸುಳ್ಳಾಗಿಸಿದವನು ಮತ್ತು ಬೆನ್ನು ತಿರುಗಿಸಿ ಹೋದವನು. ಆದರೆ ಧರ್ಮನಿಷ್ಠನು ಅದರಿಂದ ದೂರವಿರಿಸಲ್ಪಡುವನು. ಅವನಾದರೂ ಪರಿಶುದ್ಧನಾಗಲು ತನ್ನ ಸಂಪತ್ತನ್ನು ಅಲ್ಲಾಹನ ಮಾರ್ಗದಲ್ಲಿ ವ್ಯಯಿಸುವವನು.
ಅವನ ಮೇಲೆ ಯಾರಿಗೂ ಪ್ರತಿಫಲದ ಋಣಭಾರವಿರುವ ಯಾವುದೇ ಉಪಕಾರವಿಲ್ಲ. ಅವನಾದರೂ ಸರ್ವೋನ್ನತನಾದ ತನ್ನ ಪ್ರಭುವಿನ ಪ್ರೀತಿಯನ್ನು ಮಾತ್ರ ಬಯಸುತ್ತಾನೆ. ಖಂಡಿತವಾಗಿಯೂ ಅಲ್ಲಾಹನು ಅವನಲ್ಲಿ ಸಂಪ್ರೀತನಾಗುವನು. ಹಜರತ್ ಅಬೂಬಕರ್ ರಜಲಾನ್ಹು ಸ್ವತಂತ್ರಗೊಳಿಸಿದ ಗುಲಾಮರಲ್ಲಿ ಒಬ್ಬರು ಖಬ್ಬಾಬ್ ಬಿನ್ ಅರತ್ ಸಹ ಇದ್ದರು. ಅವರ ಬಗ್ಗೆ ಪ್ರಸ್ತಾಪಿಸುತ್ತಾ ಹಜರತ್ ಮುಸ್ಲಿಮೌದ್ ರಜಲಾನ್ಹು ಹೇಳುತ್ತಾರೆ, ಖಬ್ಬಾಬ್ ಎಂಬ ಸಹಾಬಿ ಒಂದು ಕಾಲದಲ್ಲಿ ಗುಲಾಮರಾಗಿದ್ದರು. ಅವರು ಸ್ನಾನ ಮಾಡಲು ತನ್ನ ಅಂಗಿಯನ್ನು ಕಳಿಸಿದಾಗ ಅವರ ಸಮೀಪ ಒಬ್ಬ ವ್ಯಕ್ತಿ ನಿಂತಿದ್ದನು. ಅವರ ಬೆನ್ನು ಬಹಳ ಒರಟಾಗಿರುವುದನ್ನು ಮತ್ತು ಎಮ್ಮೆ ಚರ್ಮದ ಹಾಗೆ ಬಿರುಸಾಗಿರುವುದನ್ನು ಆ ವ್ಯಕ್ತಿ ನೋಡಿದನು. ಅದನ್ನು ನೋಡಿ ಅವನು ಆಶ್ಚರ್ಯಚಕಿತನಾದನು. ನಿಮಗೆ ಇಂತಹ ರೋಗ ಯಾವಾಗ ಬಂತು ಮತ್ತು ನಿಮ್ಮ ಚರ್ಮ ಜಾನುವಾರುಗಳ ಚರ್ಮದ ಹಾಗೆ ಗಡುಸಾಗಲು ಕಾರಣವೇನೆಂದು ಕೇಳಿದನು. ಅದನ್ನು ಕೇಳಿದಾಗ ಹಜರತ್ ಖಬ್ಬಾಬ್ ರಜಲಾನ್ಹು ನಕ್ಕರು ಮತ್ತು ಹೀಗೆ ಹೇಳಿದರು, ಇದು ರೋಗವೇನಲ್ಲ. ಇಸ್ಲಾಂ ಸ್ವೀಕರಿಸಿದಾಗ ನಮಗೆ ಶಿಕ್ಷೆ ನೀಡಲು ನಮ್ಮ ಮಾಲೀಕನು ತೀರ್ಮಾನಿಸಿದನು. ಅವನು ನಮ್ಮನ್ನು ಸುಡು ಬಿಸಿಲಲ್ಲಿ ಮಲಗಿಸಿ ಹೊಡೆಯುತ್ತಿದ್ದನು ಮತ್ತು ನಾವು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ನಂಬುವುದಿಲ್ಲವೆಂದು ಹೇಳಲು ಒತ್ತಾಯಪಡಿಸುತ್ತಿದ್ದನು. ಆದರೆ ನಾವು ಶಹಾದತ್ ಕಲಿಮಾ ಉಚ್ಚರಿಸುತ್ತಿದ್ದೆವು. ಆಗ ಅವನು ನಮ್ಮನ್ನು ಪುನಃ ಹೊಡೆಯುತ್ತಿದ್ದನು ಹಾಗೂ ಅತ್ಯಂತ ಒರಟು ಮತ್ತು ಬಿರುಸಾದ ಕಲ್ಲುಗಳ ಮೇಲಿಂದ ನಮ್ಮನ್ನು ಎಳೆಯುತ್ತಿದ್ದನು. ನಾವು ಇಸ್ಲಾಂ ಧರ್ಮವನ್ನು ನಿರಾಕರಿಸಿದ ಕಾರಣದಿಂದ ಜನರು ನಮ್ಮನ್ನು ಹೊಡೆಯುತ್ತಿದ್ದರು. ಹೊಡೆದ ನಂತರ ಆಯಾಸಗೊಳ್ಳುವಾಗ ನಮ್ಮ ಕಾಲುಗಳಿಗೆ ಹಗ್ಗವನ್ನು ಕಟ್ಟಿ ಬಿರುಸಾದ ಜಲ್ಲಿಕಲ್ಲುಗಳ ಮೇಲಿಂದ ಎಳೆಯುತ್ತಿದ್ದರು. ನೀನು ನೋಡಿದೆಲ್ಲವೂ ಅದೇ ಹೊಡೆತ ಮತ್ತು ಎಳೆತದ ಪರಿಣಾಮವಾಗಿದೆ. ಹೀಗೆ ವರ್ಷಗಟ್ಟಲೆ ಅವರನ್ನು ಪೀಡಿಸಲಾಯಿತು. ಕೊನೆಗೆ ಹಜರತ್ ಅಬೂಬಕರ್ ರಜಲಾನ್ಹರಿಗೆ ಇದನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ತನ್ನ ಸೊತ್ತಿನ ಬಹುಪಾಲು ಮಾರಾಟ ಮಾಡಿ ಅವರನ್ನೆಲ್ಲ ಸ್ವತಂತ್ರಗೊಳಿಸಿದರು. ಬೇರೊಂದು ಸಂದರ್ಭದಲ್ಲಿ ಹಜರತ್ ಅಬೂಬಕರ್ ರಜಲಾನ್ಹು ಗುಲಾಮರನ್ನು ಸ್ವತಂತ್ರಗೊಳಿಸುವುದರ ಕುರಿತು ವಿವರಿಸುತ್ತಾ ಹಜರತ್ ಮುಸ್ಲಿಮೌದ್ ರಜಲಾನ್ಹು ಹೇಳುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ನಂಬಿದ ಗುಲಾಮರು ವಿವಿಧ ಸಮುದಾಯಗಳಿಗೆ ಸೇರಿದವರಾಗಿದ್ದರು. ಅವರಲ್ಲಿ ಅಬಿಸೀನಿಯಾದ ಬಿಲಾಲ್ ರಜಲಾನ್ಹು ಇದ್ದರು. ರೋಮಿನ ಸುಹೇಬ್ ರಜಲಾನ್ಹು ಇದ್ದರು. ಅವರಲ್ಲಿ ಕ್ರೈಸ್ತರಾದ ಜುಬೇರ್ ಮತ್ತು ಸುಹೇಬ್ರಂತಹವರಿದ್ದರು. ಬಹುದೇವರಾಧಕರಾದ ಬಿಲಾಲ್ ರಜಲಾನ್ಹು ಮತ್ತು ಅಮ್ಮಾರ್ ರಜಲಾನ್ಹು ಕೂಡ ಇದ್ದರು. ಬಿಲಾಲ್ರನ್ನು ಅವರ ಮಾಲೀಕನು ಉರಿ ಬಿಸಿಲಿನಲ್ಲಿ ಮಲಗಿಸಿ ದೇಹದ ಮೇಲೆ ಬಂಡೆಕಲ್ಲನ್ನು ಇರಿಸುತ್ತಿದ್ದನು ಅಥವಾ ಯುವಕರನ್ನು ಅವರ ಎದೆಯ ಮೇಲೆ ಜಿಗೀಲಿಕ್ಕಾಗಿ ನಿಶ್ಚಯಿಸುತ್ತಿದ್ದನು. ಹಜರತ್ ಅಬೂಬಕರ್ ರಜಲಾನ್ಹು ಈ ದೌರ್ಜನ್ಯಗಳನ್ನು ಕಂಡಾಗ ಅವರನ್ನು ಖರೀದಿ ಮಾಡಿ ಅವರನ್ನು ಸ್ವತಂತ್ರಗೊಳಿಸಿದರು. ಅಬಿಸೀನಿಯಾಗೆ ಹೋಗಲು ಒಮ್ಮೆ ಹಜರತ್ ಅಬೂಬಕರ್ ರಜಲಾನ್ಹು ನಿರ್ಧರಿಸಿದ್ದರು. ಮುಸ್ಲಿಮರು ವರ್ಧಿಸಿದ್ದಾಗ ಕುರೈಶಿನ ಸತ್ಯನಿಷೇಧಿಗಳು ತಮ್ಮ ತಮ್ಮ ಗೋತ್ರಗಳಿಗೆ ಸೇರಿದವರಲ್ಲಿ ಇಸ್ಲಾಂ ಸ್ವೀಕರಿಸಿದವರಿಗೆ ಕಠಿಣವಾದ ಕಷ್ಟತೆಗಳನ್ನು ನೀಡಲು ಶುರು ಮಾಡಿದ್ದರು. ಅವರನ್ನು ಅವರ ಹೊಸ ಧರ್ಮದಿಂದ ಮರಳಿಸುವುದಾಗಿತ್ತು ಅವರ ಉದ್ದೇಶ. ಆಗ ಸತ್ಯವಿಶ್ವಾಸಿಗಳೊಡನೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀವು ಭೂಮಿಯಲ್ಲಿ ವ್ಯಾಪಿಸಿರಿ, ಖಂಡಿತವಾಗಿಯೂ ಅಲ್ಲಾಹನು ನಿಮ್ಮನ್ನು ಒಟ್ಟುಗೂಡಿಸುವನು. ನಾವು ಎಲ್ಲಿಗೆ ಹೋಗಬೇಕೆಂದು ಸತ್ಯವಿಶ್ವಾಸಿಗಳು ಕೇಳಿದರು. ತನ್ನ ಕೈಬೆರಳನ್ನು ಅಬಿಸೀನದ ಕಡೆಗೆ ಬುಟ್ಟು ಮಾಡುತ್ತಾ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿಗೆ ಹೋಗಲು ಹೇಳಿದರು. ಇದು ರಜಬ್ 5 ನಬವಿಯ ಘಟನೆಯಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಿರ್ದೇಶನ ಪ್ರಕಾರ 11 ಪುರುಷರು ಮತ್ತು 4 ಮಹಿಳೆಯರು ಅಬಿಸೀನದ ಕಡೆಗೆ ವಲಸೆ ಹೋದರು. ಮುಸ್ಲಿಮರು ಅಬಿಸೀನದ ಕಡೆಗೆ ವಲಸೆ ಹೋದ ನಂತರ ಹಜರತ್ ಅಬೂಬಕರ್ ರಜಲಾನ್ಹುರಿಗೂ ಕಷ್ಟತೆಗಳನ್ನು ನೀಡಲಾಯಿತು. ಆಗ ಅವರು ಸಹ ವಲಸೆ ಹೋಗಲು ನಿರ್ಧರಿಸಿದರು. ಈ ಕುರಿತು ಬುಖಾರಿಯಲ್ಲಿ ವರದಿ ಇದೆ. ಹಜರತ್ ಆಯಿಷಾ ರಜಲಾನ್ಹಾ ವರದಿ ಮಾಡುತ್ತಾರೆ, ಮುಸ್ಲಿಮರಿಗೆ ಕಷ್ಟತೆಗಳನ್ನು ಕಲ್ಪಿಸಲಾದಾಗ ಹಜರತ್ ಅಬೂಬಕರ್ ರಜಲಾನ್ಹು ವಲಸೆ ಮಾಡುವ ಉದ್ದೇಶದಿಂದ ಅಬಿಸೀನದ ಕಡೆಗೆ ಹೊರಟರು. ಅವರು ಬರ್ಕುಲ್ ಗಮಾದ್ ಎಂಬ ಪ್ರದೇಶಕ್ಕೆ ತಲುಪಿದಾಗ ಅವರನ್ನು ಕಾರಾಗೋತ್ರದ ಸರ್ದಾರ ಇಬ್ನು ದಗನ ಎಂಬವನು ಭೇಟಿಯಾದನು. ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಹಜರತ್ ಅಬೂಬಕರ್ ರಜಲಾನ್ಹುರೊಡನೆ ಅವನು ಕೇಳಿದನು. ಹಜರತ್ ಅಬೂಬಕರ್ ರಜಲಾನ್ಹು ಹೇಳಿದರು, ನನ್ನ ಸಮುದಾಯ ನನ್ನನ್ನು ಹೊರಗೆ ಹಾಕಿದೆ. ಆದ್ದರಿಂದ ಭೂಮಿಯಲ್ಲಿ ನಡೆದಾಡಿ ನನ್ನ ಪ್ರಭುವಿನ ಆರಾಧನೆ ಮಾಡಲು ನಾನು ಬಯಸುತ್ತೇನೆ. ಇಬ್ನು ದಗನ ಹೇಳಿದನು, ನಿಮ್ಮಂತಹ ವ್ಯಕ್ತಿಯನ್ನು ಸ್ವದೇಶದಿಂದ ಹೊರಗೆ ಹಾಕಲೂ ಸಾಧ್ಯವಿಲ್ಲ ಮತ್ತು ಅವರು ಸ್ವದೇಶದಿಂದ ಹೊರ ಹೋಗಲೂ ಬಾರದು. ನೀವಂತೂ ಕಣ್ಮರೆಯಾದ ನೈತಿಕ ಗುಣಗಳನ್ನು ಅನುಷ್ಠಾನಕ್ಕೆ ತಂದ, ರಕ್ತ ಸಂಬಂಧಗಳನ್ನು ಜೋಡಿಸುವ, ಆಯಾಸಗೊಂಡವರ ಭಾರವೆತ್ತುವ, ಅತಿಥಿ ಸತ್ಕಾರ ಮಾಡುವ, ಕಷ್ಟತೆಗಳು ಬರುವಾಗ ಸಹಾಯ ಮಾಡುವ ವ್ಯಕ್ತಿಯಾಗಿರುವಿರಿ. ಬೇರೊಂದೆಡೆ ಹೀಗೆ ತರ್ಜಮೆ ಮಾಡಲಾಗಿದೆ, ಕಂಗಾಲಾದವರಿಗೆ ಸಂಪಾದಿಸಿಕೊಡುತ್ತೀರಿ, ಸಂಬಂಧಿಕರೊಂದಿಗೆ ಉತ್ತಮವಾಗಿ ವರ್ತಿಸುತ್ತೀರಿ, ನಿರ್ಗತಿಕರಿಗೆ ನೆರವು ನೀಡುತ್ತೀರಿ, ಅತಿ ಸತ್ಕಾರ ಮಾಡುತ್ತೀರಿ, ಬಡವರನ್ನು ಕಷ್ಟತೆಗಳಲ್ಲಿ ಸಹಾಯ ಮಾಡುತ್ತೀರಿ. ನಿಮಗೆ ನಾನು ಅಭಯ ನೀಡುತ್ತೇನೆ, ಮರಳಿ ಹೋಗಿರಿ ಮತ್ತು ಸ್ವದೇಶದಲ್ಲೇ ನಿಮ್ಮ ಪ್ರಭುವಿನ ಆರಾಧನೆ ಮಾಡಿರಿ. ಹೀಗೆ ಇಬ್ನು ದಗನ ಕೂಡ ಹಜರತ್ ಅಬೂಬಕರ್ ರಜಲಾನ್ಹುರೊಂದಿಗೆ ಹೊರಟರು. ಮಕ್ಕಾ ತಲುಪಿ ಅವನು ಸತ್ಯನಿಷೇಧಿಗಳಾದ ಕುರೈಶಿಗಳ ಸರ್ದಾರರೊಡನೆ ಹೇಳಿದನು, ಅಬೂಬಕರಂತಹ ವ್ಯಕ್ತಿಯನ್ನು ಸ್ವದೇಶದಿಂದ ಹೊರಗೆ ಹಾಕಲೂ ಸಾಧ್ಯವಿಲ್ಲ ಮತ್ತು ಅವರು ಸ್ವದೇಶದಿಂದ ಹೊರ ಹೋಗಲೂ ಸಾಧ್ಯವಲ್ಲ. ಕಣ್ಮರೆಯಾದ ನೈತಿಕ ಗುಣಗಳನ್ನು ಅನುಷ್ಠಾನಕ್ಕೆ ತಂದ, ರಕ್ತ ಸಂಬಂಧಗಳನ್ನು ಜೋಡಿಸುವ, ಆಯಾಸಗೊಂಡವರ ಭಾರವೆತ್ತುವ ಮತ್ತು ಅತಿಥಿ ಸತ್ಕಾರ ಮಾಡುವ ವ್ಯಕ್ತಿಯನ್ನು ನೀವು ಹೇಗೆ ಹೊರಗೆ ಹಾಕುತ್ತಿದ್ದೀರಿ? ಕುರೈಶರು ಇಬ್ನು ದಗನರ ಅಭಯವನ್ನು ಅಂಗೀಕರಿಸಿದರು ಮತ್ತು ಹಜರತ್ ಅಬೂಬಕರ್ ರಜಲಾನ್ಹುರಿಗೆ ಸುರಕ್ಷೆ ನೀಡಿದರು. ಹಾಗೂ ಇಬ್ನು ದಗನರೊಡನೆ ಹೇಳಿದರು, ತನ್ನ ಪ್ರಭುವಿನ ಆರಾಧನೆಯನ್ನು ತನ್ನ ಮನೆಯಲ್ಲಿಯೇ ಮಾಡಲು, ಅಲ್ಲೇ ನಮಾಜ್ ನಿರ್ವಹಿಸಲು ಮತ್ತು ಇಷ್ಟಬಂದದನ್ನು ಮಾಡಲು ಅಬೂಬಕರ್ರೊಡನೆ ಹೇಳಿರಿ. ಆದರೆ ನಮಗೆ ತನ್ನ ಆರಾಧನೆ ಮತ್ತು ಕುರಾನ್ ಪಾರಾಯಣದಿಂದ ತೊಂದರೆ ಕೊಡಬಾರದು, ಉಚ್ಚಸ್ವರದಲ್ಲಿ ಓದಬಾರದು, ಏಕೆಂದರೆ ಇದರಿಂದ ನಮ್ಮ ಮಹಿಳೆಯರು ಮತ್ತು ಮಕ್ಕಳು ದಾರಿಗಿಟ್ಟು ಹೋಗುವರು ಎಂಬ ಭಯ ನಮಗಿದೆ. ಅದರ ನಂತರ ಹಜರತ್ ಅಬೂಬಕರ್ ರಜಲಾನ್ಹು ತನ್ನ ಮನೆಯಲ್ಲಿ ನಮಾಜ್ ಮತ್ತು ಪವಿತ್ರ ಕುರಾನ್ ಪಾರಾಯಣ ಮಾಡುತ್ತಿದ್ದರು.
ಬೇರೆಯಲ್ಲೂ ನಮಾಜ್ ಮತ್ತು ಪವಿತ್ರ ಕುರಾನ್ ಉಚ್ಚ ಸ್ವರದಲ್ಲಿ ಓದುತ್ತಿರಲಿಲ್ಲ. ಕೆಲವು ಕಾಲದ ನಂತರ ಅವರು ತನ್ನ ಮನೆಯ ಅಂಗಣವನ್ನು ಆರಾಧನೆಯ ಜಾಗವನ್ನಾಗಿ ಮಾಡಿದರು. ಅಲ್ಲೇ ನಮಾಜ್ ಮತ್ತು ಪವಿತ್ರ ಕುರಾನ್ ಪಾರಾಯಣ ಮಾಡುತ್ತಿದ್ದರು. ಅವರ ಬಳಿ ಮುಷ್ರಿಕ್ ಮಹಿಳೆಯರು ಮತ್ತು ಮಕ್ಕಳು ಒಟ್ಟುಗೂಡಲು ಶುರುವಾಯಿತು. ಅವರು ಹಜರತ್ ಅಬೂಬಕರ್ ರಜಲ್ಲಾಹು ಅವರನ್ನು ಕಂಡು ಆಶ್ಚರ್ಯಪಡುತ್ತಿದ್ದರು. ಹಜರತ್ ಅಬೂಬಕರ್ ರಜಲ್ಲಾಹು ಬಹಳ ಅಳುವ ವ್ಯಕ್ತಿಯಾಗಿದ್ದರು. ಪವಿತ್ರ ಕುರಾನ್ ಓದುವಾಗ ಕಣ್ಣೀರನ್ನು ನಿಯಂತ್ರಿಸಲು ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲ. ಈ ಅವಸ್ಥೆಯನ್ನು ಕಂಡು ಕುರೇಶಿನ ಸತ್ಯನಿಷೇಧಿಗಳಾದ ಸರ್ದಾರರು ಚಿಂತಿತರಾದರು. ಇದರ ಬಗ್ಗೆ ಕುರೇಶಿಗಳು ಇಬ್ನು ದಗನರೊಡನೆ ಹೀಗೆ ಹೇಳಿಕೊಟ್ಟರು: ತಮ್ಮ ಮನೆಯಲ್ಲೇ ತನ್ನ ಪ್ರಭುವಿನ ಆರಾಧನೆ ಮಾಡಬೇಕೆಂಬ ನಿಬಂಧನೆಯೊಂದಿಗೆ ನಾವು ಅವರಿಗೆ ಅಭಯ ನೀಡಿದ್ದೇವೆ. ಆದರೆ ಅವರು ಈ ಷರತ್ತಿನ ಪರಿವೆ ಮಾಡುತ್ತಿಲ್ಲ. ತನ್ನ ಮನೆಯ ಅಂಗಣದಲ್ಲಿ ಮಸೀದಿಯನ್ನು ಮಾಡಿರುವರು. ನಮ್ಮ ಮಹಿಳೆಯರು ಮತ್ತು ಮಕ್ಕಳು ದಾರಿಗೆಟ್ಟು ಹೋಗುವರೋ ಎಂಬ ಭಯ ನಮಗಿದೆ. ನೀನು ಅವರ ಬಳಿಗೆ ಹೋಗಿರಿ. ಅವರು ಇಷ್ಟಪಡುವುದಾದರೆ ಅವರು ಮನೆಯೊಳಗೆ ಆರಾಧನೆ ಮಾಡಲಿ. ಹೊರಗೆ ಆರಾಧನೆ ಮಾಡುವರಾದರೆ ಅಭಯವನ್ನು ನೀಡಬೇಡ. ನಾವು ಎಂದಿಗೂ ಅವರನ್ನು ಹೊರಗೆ ಆರಾಧನೆ ಮಾಡಲು ಅನುಮತಿ ಕೊಡುವುದಿಲ್ಲ. ಇಬ್ನು ದಗನ ಹಜರತ್ ಅಬೂಬಕರ್ ರಜಲ್ಲಾಹು ಬಳಿಗೆ ಬಂದು ಹೀಗೆ ಹೇಳಿದರು: ನಿಮ್ಮ ಸಲುವಾಗಿ ನಾನು ಮಾಡಿದ ಪ್ರತಿಜ್ಞೆಯ ಬಗ್ಗೆ ನಿಮಗೆ ಗೊತ್ತಿದೆ. ಆದ್ದರಿಂದ ನೀವು ಒಂದೋ ಅಲ್ಲಿಗೆ ತಮ್ಮನ್ನು ಮಿತಗೊಳಿಸಿರಿ, ಇಲ್ಲದಿದ್ದರೆ ನನ್ನ ಜವಾಬ್ದಾರಿಯನ್ನು ನನಗೆ ಮರಳಿಕೊಡಿರಿ. ಹಜರತ್ ಅಬೂಬಕರ್ ರಜಲ್ಲಾಹು ಹೇಳಿದರು: ನಾನು ನಿಮ್ಮ ಅಭಯವನ್ನು ಮರಳಿಸುತ್ತೇನೆ ಮತ್ತು ನಾನು ಅಲ್ಲಾಹನ ಅಭಯದಲ್ಲಿ ಸಂತೃಪ್ತನಾಗಿರುವನು. ಹಜರತ್ ಅಬೂಬಕರ್ ರಜಲ್ಲಾಹು ತನ್ನ ಅಂಗಳವನ್ನು ಮಸೀದಿಯನ್ನಾಗಿ ಮಾಡಿದ ಬಗ್ಗೆ ಸಹೀಹ್ ಬುಖಾರಿಯ ವ್ಯಾಖ್ಯಾನ ಗ್ರಂಥವಾದ ಉಮ್ದತುಲ್ ಕಾರಿಯಲ್ಲಿ ಹೀಗೆ ಬರೆಯಲಾಗಿದೆ: ಈ ಮಸೀದಿಯ ವಿಸ್ತಾರ ಮನೆಯ ಗೋಡೆಗಳ ತನಕವಿತ್ತು. ಇದು ಇಸ್ಲಾಮಿನಲ್ಲಿ ನಿರ್ಮಿಸಲಾದ ಮೊದಲ ಮಸೀದಿಯಾಗಿದೆ. ಅದರ ಮುಸ್ಲಿಮೌದ್ ರಜಲ್ಲಾಹು ಹೇಳುತ್ತಾರೆ: ಅಬೂಬಕರ್ರಂತಹ ವ್ಯಕ್ತಿಗೆ ಅವರ ಔದಾರ್ಯದ ಕಾರಣದಿಂದ ಮಕ್ಕಾದ ಎಲ್ಲರೂ ಕೃತಜ್ಞತೆ ಅರ್ಪಿಸುತ್ತಿದ್ದರು. ಅವರು ಸಂಪಾದಿಸುವುದೆಲ್ಲವನ್ನು ಗುಲಾಮರನ್ನು ಸ್ವತಂತ್ರಗೊಳಿಸಲು ಖರ್ಚು ಮಾಡುತ್ತಿದ್ದರು. ಅವರೊಮ್ಮೆ ಮಕ್ಕವನ್ನು ಬಿಟ್ಟು ಹೋಗುತ್ತಿದ್ದರು. ಒಬ್ಬ ಸರ್ದಾರ ಮಾರ್ಗ ಮಧ್ಯ ಭೇಟಿಯಾದರು. ನೀವೆಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಅವರು ಹಜರತ್ ಅಬೂಬಕರ್ ರಜಲ್ಲಾಹುರೊಡನೆ ಕೇಳಿದರು. ಅವರು ಹೇಳಿದರು: ಪಟ್ಟಣದಲ್ಲಿ ನನಗೀಗ ಸುರಕ್ಷೆ ಇಲ್ಲ, ಆದ್ದರಿಂದ ನಾನೀಗ ಬೇರೆಲ್ಲಿಗಾದರೂ ಹೋಗುತ್ತಿದ್ದೇನೆ. ಆ ಸರ್ದಾರನು ಹೇಳಿದನು: ನಿಮ್ಮಂತಹ ವ್ಯಕ್ತಿ ಪಟ್ಟಣದಿಂದ ಹೋದರೆ ಪಟ್ಟಣ ನಾಶವಾಗುವುದು. ನಿಮಗೆ ನಾನು ಅಭಯವನ್ನು ನೀಡುತ್ತೇನೆ. ನೀವು ಪಟ್ಟಣವನ್ನು ಬಿಟ್ಟು ಹೋಗಬೇಡಿರಿ. ಹೀಗೆ ಅವರು ಆ ಸರ್ದಾರನ ಅಭಯದ ಕಾರಣದಿಂದ ಮರಳಿ ಬಂದರು. ಅವರು ಬೆಳಿಗ್ಗೆ ಎದ್ದು ಪವಿತ್ರ ಕುರಾನ್ ಓದುವಾಗ ಸ್ತ್ರೀಯರು ಮತ್ತು ಮಕ್ಕಳು ಗೋಡೆಗೆ ಕಿವಿ ಇಟ್ಟು ಪವಿತ್ರ ಕುರಾನ್ ಕೇಳುತ್ತಿದ್ದರು. ಏಕೆಂದರೆ ಹಜರತ್ ಅಬೂಬಕರ್ ರಜಲ್ಲಾಹುರ ಸ್ವರದಲ್ಲಿ ಬಹಳ ನೋವು ಮತ್ತು ವೇದನೆ ಇತ್ತು. ಪವಿತ್ರ ಕುರಾನ್ ಅರಬಿ ಭಾಷೆಯಲ್ಲಿದ್ದ ಕಾರಣದಿಂದ ಅರೇಬಿಯಾದ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಅದರ ಅರ್ಥ ಗೊತ್ತಾಗುತ್ತಿತ್ತು ಹಾಗೂ ಆಲಿಸುವವರು ಅದರಿಂದ ಪ್ರಭಾವಿತಗೊಳ್ಳುತ್ತಿದ್ದರು. ಈ ಸುದ್ದಿ ಹರಡಿದಾಗ ಮಕ್ಕದಲ್ಲಿ ಗದ್ದಲವೆದ್ದಿತ್ತು. ಈ ರೀತಿಯಲ್ಲಿ ಎಲ್ಲರೂ ಅಧರ್ಮಿಗಳಾಗುವರು ಎಂದು ಹೇಳಲು ಶುರು ಮಾಡಿದರು. ಎಂದರೆ ಪವಿತ್ರ ಕುರಾನ್ ಆಲಿಸಿ ಹಜರತ್ ಅಬೂಬಕರ್ ರಜಲ್ಲಾಹುರ ನೋವುಭರಿತ ಸ್ವರವನ್ನು ಕೇಳಿ ಜನರು ಅಧರ್ಮಿಗಳಾಗುವರು ಎಂದು. ಅಹ್ಮದಿಯರೊಂದಿಗೆ ಕೆಲವು ದೇಶಗಳಲ್ಲಿ ಇದೇ ಸ್ಥಿತಿಯಾಗುತ್ತಿದೆ. ವಿಶೇಷವಾಗಿ ಪಾಕಿಸ್ತಾನದಲ್ಲಿ ಅಹ್ಮದಿಯರು ಪವಿತ್ರ ಕುರಾನ್ ಓದುವುದನ್ನು, ನಮಾಜ್ ನಿರ್ವಹಿಸುವುದನ್ನು ನೋಡಿದರೆ ಜನರು ಅಧರ್ಮಿಗಳಾಗುವರು ಎಂದು ಹೇಳುತ್ತಾರೆ. ಆದ್ದರಿಂದ ಅಹ್ಮದಿಯರು ನಮಾಜ್ ನಿರ್ವಹಿಸಿದರೆ ಮತ್ತು ಪವಿತ್ರ ಕುರಾನ್ ಪಾರಾಯಣ ಮಾಡಿದರೆ ಕಠಿಣವಾದ ಶಿಕ್ಷೆ ಇದೆ. ಹೀಗಿದ್ದರೂ ಕೊನೆಗೆ ಜನರು ಆ ಸರ್ದಾರನ ಹತ್ತಿರ ಹೋದರು ಮತ್ತು ಹೀಗೆ ಹೇಳಿದರು: ನೀವು ಅಬೂಬಕರ್ರಿಗೆ ಏಕೆ ಅಭಯ ನೀಡಿದ್ದೀರಿ? ಆಗ ಆ ಸರ್ದಾರನು ಅದು ಅಬೂಬಕರ್ ರಜಲ್ಲಾಹುರೊಡನೆ ಹೀಗೆ ಹೇಳಿದರು: ನೀವು ಈ ರೀತಿಯಾಗಿ ಪವಿತ್ರ ಕುರಾನ್ ಓದಬೇಡಿರಿ, ಇದರಿಂದ ಮಕ್ಕದ ಜನರು ಕೋಪಗೊಳ್ಳುತ್ತಿದ್ದಾರೆ. ಆಗ ಹಜರತ್ ಅಬೂಬಕರ್ ರಜಲ್ಲಾಹು ಹೇಳಿದರು: ಹಾಗಾದರೆ ನೀವು ನಿಮ್ಮ ಅಭಯವನ್ನು ಮರಳಿ ಪಡೆಯಿರಿ, ನಾನು ಹಾಗೆ ಮಾಡುವುದನ್ನು ಬಿಟ್ಟು ಬಿಡಲಾರನು. ಹೀಗೆ ಆ ಸರ್ದಾರನು ತನ್ನ ಅಭಯವನ್ನು ಮರಳಿ ಪಡೆದರು. ಹಜರತ್ ಅಬೂಬಕರ್ ರಜಲ್ಲಾಹು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ಅಬೀ ತಾಲಿಬಿನ ಕಣಿವೆಯಲ್ಲೂ ಜೊತೆಗಿದ್ದರು. ಮಕ್ಕಾದ ಕುರೇಶಿಗಳು ಏಕದೇವನ ಸಂದೇಶವನ್ನು ತಡೆಯಲಿಕ್ಕಾಗಿ ಎಲ್ಲ ರೀತಿಯ ಪ್ರಯತ್ನ ಮಾಡಿದರು. ಆದರೆ ಅವರಿಗೆ ಎಲ್ಲ ಕಡೆಯಿಂದಲೂ ಪರಾಜಯ ಉಂಟಾದಾಗ ಅವರು ಒಂದು ಕಾರ್ಯಾಚರಣೆಯೆಂಬಂತೆ ಬನು ಹಾಶಿಮ್ ಮತ್ತು ಬನು ಮುತಲ್ಲಿಬ್ರೊಂದಿಗೆ ಸಂಬಂಧ ವಿಚ್ಛೇದನ ಮಾಡುವ ತೀರ್ಮಾನ ಮಾಡಿದರು. ಇದರ ಬಗ್ಗೆ ಸೀರತ್ ಖಾತಮುನ್ ನಬೀನಲ್ಲಿ ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಲ್ಲಾಹು ಬರೆಯುತ್ತಾರೆ: ಕುರೇಶಿಗಳು ಒಂದು ನಡವಳಿಕೆ ಕ್ರಮವೆಂಬಂತೆ ಪರಸ್ಪರ ಸಮಾಲೋಚನೆ ನಡೆಸಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಬನು ಹಾಶಿಮಿನ ಮತ್ತು ಬನು ಮುತಲ್ಲಿಬಿನ ಎಲ್ಲ ಸದಸ್ಯರೊಂದಿಗೆ ಎಲ್ಲ ರೀತಿಯ ಸಂಬಂಧವನ್ನು ಮುರಿಯಲು ತೀರ್ಮಾನಿಸಿದರು. ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಸಂರಕ್ಷಣೆ ನೀಡುವುದರಿಂದ ಹಿಂದೆ ಸರಿಯುವುದಿಲ್ಲವೆಂದಾದರೆ ಅವರನ್ನು ಒಂದೇ ಜಾಗದಲ್ಲಿ ಇರುವಂತೆ ಮಾಡಿ ನಾಶ ಮಾಡಬೇಕೆಂದು ತೀರ್ಮಾನಿಸಿದರು. ಹೀಗೆ ಮೊಹರ್ರಂ ನಬಿ 7ರಲ್ಲಿ ಒಂದು ಒಪ್ಪಂದವನ್ನು ಬರೆಯಲಾಯಿತು: ಯಾವುದೇ ವ್ಯಕ್ತಿ ಬನು ಹಾಶಿಮ್ ಮತ್ತು ಬನು ಮುತಲ್ಲಿಬ್ ಕುಟುಂಬದೊಂದಿಗೆ ಸಂಬಂಧವಿರಿಸಬಾರದು ಮತ್ತು ಅವರಿಗೆ ಯಾವುದೇ ವಸ್ತು ಮಾರಾಟ ಮಾಡಬಾರದು, ಅವರಿಂದ ಯಾವುದೇ ವಸ್ತು ಖರೀದಿ ಮಾಡಬಾರದು, ಅವರ ಬಳಿಗೆ ಯಾವುದೇ ಆಹಾರ ಪಾನೀಯದ ವಸ್ತುಗಳು ಹೋಗಲು ಬಿಡಬಾರದು, ಅವರೊಂದಿಗೆ ಯಾವುದೇ ರೀತಿಯ ಸಂಬಂಧವಿರಿಸಬಾರದು. ಅಹಮದಿಯರೊಂದಿಗೆ ಕೆಲವು ಸ್ಥಳಗಳಲ್ಲಿ ಇದೇ ರೀತಿಯಾಗಿ ವರ್ತಿಸಲಾಗುತ್ತದೆ. ಹೇಗಿದ್ದರೂ ಆ ಗೋತ್ರಗಳು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಂದ ಬೇರೆಯಾಗಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಸತ್ಯನಿಷೇಧಿಗಳಿಗೆ ಎಲ್ಲಿಯವರೆಗೆ ಒಪ್ಪಿಸುವುದಿಲ್ಲವೋ ಅಲ್ಲಿಯವರೆಗೆ ಈ ಬಹಿಷ್ಕಾರವನ್ನು ಮುಂದುವರಿಸಲು ತೀರ್ಮಾನಿಸಲಾಯಿತು. ಈ ಒಪ್ಪಂದದಲ್ಲಿ ಕುರೇಶಿಗಳೊಂದಿಗೆ ಬನು ಕನಾನ ಸಹ ಸೇರಿತ್ತು. ಈ ಒಪ್ಪಂದವನ್ನು ಬರೆಯಲಾಗಿತ್ತು ಮತ್ತು ಎಲ್ಲಾ ಹಿರಿಯ ಮುಖಂಡರು ಅದರಲ್ಲಿ ಸಹಿ ಮಾಡಿದ್ದರು. ಅನಂತರ ಅದನ್ನು ಒಂದು ಸಾಮುದಾಯಿಕ ಪ್ರತಿಜ್ಞೆ ಎಂಬಂತೆ ಕಅಬಾದ ಗೋಡೆಗೆ ತೂಗು ಹಾಕಲಾಯಿತು. ಹೀಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಹಾಶಿಮ್ ಕುಟುಂಬ ಮತ್ತು ಮುತಲ್ಲಿಬ್ ಕುಟುಂಬದ ಎಲ್ಲ ಮುಸ್ಲಿಮರು
ಮತ್ತು ಮುಸ್ಲಿಮೇತರರು ಅಬಿ ತಾಲಿಬಿನ ಕಣಿವೆಯಲ್ಲಿ ಇರಬೇಕಾಗಿ ಬಂತು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ದೊಡ್ಡಪ್ಪರಾದ ಅಬೂ ಲಹಬ್ ಹೊರತುಪಡಿಸಿ ಅವನು ತನ್ನ ಶತ್ರುತ್ವದ ಆವೇಶದಿಂದ ಕುರೈಶಿಗಳೊಂದಿಗೆ ಸೇರಿದನು. ಈ ರೀತಿಯಾಗಿ ಕುರೈಶಿನ 2 ದೊಡ್ಡ ಗೋತ್ರಗಳು ಮಕ್ಕಾ ನಾಗರಿಕ ಜೀವಿತದಿಂದ ಸಂಪೂರ್ಣವಾಗಿ ಬೇರ್ಪಟ್ಟವು. ಬನು ಹಾಶಿಮಿನ ಕೌಟುಂಬಿಕ ಕಣಿವೆಯಾದ ಅಬಿ ತಾಲಿಬಿನ ಕಣಿವೆಯಲ್ಲಿ ಎಲ್ಲರೂ ಕೈದಿಗಳಂತೆ ಬಹಿಷ್ಕರಿಸಲ್ಪಟ್ಟರು. ಮಕ್ಕದಲ್ಲಿ ಇದ್ದ ಉಳಿದ ಕೆಲವು ಮುಸ್ಲಿಮರು ಸಹ ಅವರೊಂದಿಗೆ ಇದ್ದರು. ಅಂತಹ ಅತ್ಯಂತ ಕಠಿಣ ಪರಿಸ್ಥಿತಿಗಳಲ್ಲೂ ಹಜರತ್ ಅಬೂಬಕರ್ ರಲಿಯಲ್ಲಾಹು ಅನ್ಹು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆಯನ್ನು ಬಿಟ್ಟಿರಲಿಲ್ಲ. ಹಜರತ್ ಶಾ ವಲಿಯುಲ್ಲಾ ರಹಮತುಲ್ಲಾ ಬರೆಯುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತೊಂದರೆ ಕೊಡಲು ಕುರೈಶಿಗಳು ಒಮ್ಮತ ಅಭಿಪ್ರಾಯ ಹೊಂದಿದ್ದಾಗ ಅವರೊಂದು ದಸ್ತಾವೇಜನ್ನು ಬರೆದರು. ಹಜರತ್ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ಈ ಕಷ್ಟತೆಯ ಕಾಲದಲ್ಲೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಇದ್ದರು. ಈ ಘಟನೆಯ ಬಗ್ಗೆ ಅಬೂ ತಾಲಿಬ್ ಹೀಗೆ ಪದ್ಯ ಬರೆದಿರುವರು: ಹುಮ್ ರಜವು ಅಸ್ಹಲ್ ಇಬ್ನು ಬೈಜಾಹ ರಾಜಿಯನ್ ಫಸುರ್ ಅಬೂಬಕರ್ ಬಿಹಾ ಮುಹಮ್ಮದ್. ಎಂದರೆ ಅವರು ಸಹಲ್ ಬಿನ್ ಬೈಜಾರನ್ನು ಸಂತೋಷಪಡಿಸುತ್ತಾ ಮರಳಿಸಿದರು. ಆಗ ಅಬೂಬಕರ್ ರಲಿಯಲ್ಲಾಹು ಅನ್ಹು ಮತ್ತು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಂತೋಷಗೊಂಡರು. ಎಂದರೆ ಮಕ್ಕಾದ ಕುರೈಶಿಗಳು ಕೊನೆಗೆ ಬಹಿಷ್ಕಾರದ ಒಪ್ಪಂದವನ್ನು ಕೊನೆಗೊಳಿಸಿದ್ದಾಗ ಅಬೂ ತಾಲಿಬ್ ಈ ಕಾವ್ಯವನ್ನು ಹೇಳಿದರು. ಅದರಲ್ಲಿ ಒಂದು ಪದ್ಯಪಂಕ್ತಿ ಮೇಲಿನದ್ದಾಗಿತ್ತು. ಎಂದರೆ ಬಹಿಷ್ಕಾರ ಕೊನೆಗೊಂಡಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಹಜರತ್ ಅಬೂಬಕರ್ ರಲಿಯಲ್ಲಾಹು ಅನ್ಹು ಸಂತೋಷಗೊಂಡರು. ಗುಲಿಬತುರ್ ರೂಮ್ ಫಿ ಅದ್ನಲ್ ಅರ್ಜಿ ಎಂಬ ಪವಿತ್ರ ಕುರಾನಿನ ವಚನದ ಬಗ್ಗೆ ಹಜರತ್ ಇಬ್ನು ಅಬ್ಬಾಸ್ ರಲಿಯಲ್ಲಾಹು ಅನ್ಹು ವರದಿ ಮಾಡುತ್ತಾರೆ. ಭವಿಷ್ಯವಾಣಿ ಮತ್ತು ಅದರ ಬಗ್ಗೆ ಹಜರತ್ ಅಬೂಬಕರ್ ರಲಿಯಲ್ಲಾಹು ಅನ್ಹು ಪಣತೊಟ್ಟ ಬಗ್ಗೆ ಪ್ರಸ್ತಾಪವಿದೆ. ಅಲಿಫ್ ಲಾಮ್ ಮೀಮ್ ಗುಲಿಬತುರ್ ರೂಮ್. ಹಜರತ್ ಇಬ್ನು ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಇರಾನಿಯರು ರೋಮನರ ಮೇಲೆ ವಿಜಯ ಸಾಧಿಸಬೇಕೆಂದು ಬಹುದೇವರಾಧಕರು ಬಯಸುತ್ತಿದ್ದರು. ಏಕೆಂದರೆ ಇರಾನಿಯರು ಕೂಡ ಮೂರ್ತಿ ಪೂಜಕರಾಗಿದ್ದರು. ಆದರೆ ರೋಮನರು ಇರಾನಿಯರ ಮೇಲೆ ವಿಜಯ ಸಾಧಿಸಬೇಕೆಂದು ಮುಸ್ಲಿಮರು ಬಯಸುತ್ತಿದ್ದರು. ಏಕೆಂದರೆ ರೋಮನರು ಗ್ರಂಥಾನುಸಾರಿಗಳಾಗಿದ್ದರು. ಅವರು ಇದರ ಬಗ್ಗೆ ಹಜರತ್ ಅಬೂಬಕರ್ ರಲಿಯಲ್ಲಾಹು ಅನ್ಹುರೊಡನೆ ಹೇಳಿದರು. ಹಜರತ್ ಅಬೂಬಕರ್ ರಲಿಯಲ್ಲಾಹು ಅನ್ಹು ಇದರ ಬಗ್ಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಹೇಳಿದರು. ಆಗ ರೋಮನರು ಖಂಡಿತ ಜಯ ಸಾಧಿಸುವರು ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಹೀಗೆ ಹಜರತ್ ಅಬೂಬಕರ್ ರಲಿಯಲ್ಲಾಹು ಅನ್ಹು ಮುಶ್ರಿಕರೊಂದಿಗೆ ಬಾಜಿ ಕಟ್ಟಿದರು. ಬಹಳ ವೈಭವಶಾಲಿಯಾಗಿ ಈಡೇರಿದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 4 ಭವಿಷ್ಯವಾಣಿಗಳ ಬಗ್ಗೆ ಸಹೀಹ್ ಬುಖಾರಿಯಲ್ಲಿ ಪ್ರಸ್ತಾಪಿಸಲಾಗಿವೆ. ಅವುಗಳಲ್ಲಿ ರೋಮ್ ವಿಜಯದ ಭವಿಷ್ಯವಾಣಿ ಕೂಡ ಇದೆ. ಮಸ್ರೂಕ್ ವರದಿ ಮಾಡುತ್ತಾರೆ, ನಾವು ಹಜರತ್ ಅಬ್ದುಲ್ಲಾ ಬಿನ್ ಮಸೂದರ ಬಳಿ ಇದ್ದೆವು. ಅವರು ಹೇಳಿದರು, ಜನರು ಮುಖ ತಿರುಗಿಸುತ್ತಿದ್ದಾರೆ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೋಡಿದಾಗ ಅವರು ಹೀಗೆ ಪ್ರಾರ್ಥಿಸಿದರು: ಹಜರತ್ ಯೂಸುಫ್ ಅಲೈಹಿಸ್ಸಲಾಮರ ಕಾಲದಲ್ಲಿ 7 ವರ್ಷಗಳ ಬರಗಾಲ ಬಂದ ಹಾಗೆ ಅವರಿಗೂ ಬರಗಾಲ ಬರಲಿ. ಹೀಗೆ ಪ್ರತಿಯೊಂದು ವಸ್ತುವನ್ನು ನಾಶ ಮಾಡುವಂತಹ ಬರಗಾಲ ಬಂತು. ಕೊನೆಗೆ ಅವರು ಚರ್ಮ, ಮೃತದೇಹ ಮತ್ತು ದುರ್ಗಂಧದ ಶವಗಳನ್ನು ಕೂಡ ತಿಂದರು. ಅವರಲ್ಲಿ ಯಾವನಾದರೂ ಆಕಾಶದ ಕಡೆಗೆ ನೋಡಿದರೆ ಅವನಿಗೆ ಅಲ್ಲಿ ಹಸಿವೆಯಿಂದ ಹೊಗೆ ಮಾತ್ರ ಕಾಣುತ್ತಿತ್ತು. ಆಕಾಶವು ಒಂದು ದಟ್ಟವಾದ ಹೊಗೆಯಿಂದ ಆವರಿಸಲ್ಪಡುವ ಒಂದು ದಿನವನ್ನು ಕಾಯಿರಿ, ನಾವು ನಿಮ್ಮನ್ನು ಹಿಡಿಗಿಡುವಾಗ ನೀವು ಹಿಂದೆ ಮಾಡಿದ್ದನ್ನೇ ಮಾಡುವಿರಿ ಎಂದು ಅಲ್ಲಾಹನು ಹೇಳಿದನು. ಆ ಮಹಾಶಿಕ್ಷೆಯು ಬದರಿನ ದಿವಸ ಬಂದಿತ್ತು. ಹೀಗೆ ಹೊಗೆ ಶಿಕ್ಷೆ, ಕಠಿಣವಾದ ಹಿಡಿತ, ತಪ್ಪಿಸಲಾಗದ ಶಿಕ್ಷೆಯ ಭವಿಷ್ಯವಾಣಿ ಮತ್ತು ರೋಮಿನ ಭವಿಷ್ಯವಾಣಿ ಎಲ್ಲವೂ ಈಡೇರಿದು. ಅಲ್ಲಾಮ ಬದರುದ್ದೀನ್ ಐನಿ ಬರೆಯುತ್ತಾರೆ, ಹಜರತ್ ಅಬೂಬಕರ್ ರಲಿಯಲ್ಲಾಹು ಅನ್ಹು ಮತ್ತು ಅಬೂ ಜಹಲಿನ ನಡುವೆ ಕೆಲವು ವರ್ಷಗಳ ಬಾಜಿ ಕಟ್ಟಲಾಗಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಬಿಜ್ಊನ್ ಎಂಬ ಪದದ ಪ್ರಯೋಗವಾಗಿದೆ. ಅದನ್ನು 9 ವರ್ಷ ಅಥವಾ 7 ವರ್ಷಗಳಿಗೆ ಸಂಬಂಧಿಸಿ ಹೇಳಲಾಗುತ್ತದೆ. ಆದ್ದರಿಂದ ಕಾಲಾವಧಿಯನ್ನು ವರ್ಧಿಸು. ಆಗ ಹಜರತ್ ಅಬೂಬಕರ್ ರಲಿಯಲ್ಲಾಹು ಅನ್ಹು ಕಾಲಾವಧಿಯನ್ನು ವರ್ಧಿಸಿದರು. ಕೊನೆಗೆ ರೋಮ್ ಜಯಗಳಿಸಿತ್ತು. ಅಲ್ಲಾಹನು ಹೇಳುತ್ತಾನೆ, ಅಲಿಫ್ ಲಾಮ್ ಮೀಮ್ ಗುಲಿಬತುರ್ ರೂಮ್ ಫಿ ಅದ್ನಲ್ ಅರ್ಜ ವಹುಮ್ ಮಿನ್ ಬಾದಿ ಗಲಬಹುಮ್ ಸಯಗ್ಲಿಬೂನ್ ಫಿ ಬಿದ್ಐ ಸಿನೀನ್ ಲಿಲ್ಲಾಹಿ ಅಮ್ರ್ ಮಿನ್ ಕಬ್ಲ್ ವಮಿನ್ ಬಾದ್ ವಯೌಮಯಿಜಿನ್ ಯಫರಹುಲ್ ಮುಮಿನೀನ್ ಬಿನಸ್ರಿಲ್ಲಾ. ತರ್ಜುಮೆ: ನಾನು ಅಲ್ಲಾಹ್ ಎಲ್ಲಾ ಬಲವನಾಗಿದ್ದೇನೆ. ರೋಮನರು ಪರಾಜಿತರಾದರು. ಅತಿ ಸಮೀಪವಾದೊಂದು ದೇಶದಲ್ಲಿ ಅವರು ತಮ್ಮ ಪರಾಭವದ ಬಳಿಕ ವಿಜಯಿಗಳಾಗುವರು. ಕೆಲವೇ ವರ್ಷಗಳಲ್ಲಿ ಮೊದಲು ಮತ್ತು ಅನಂತರ ಅಲ್ಲಾಹನದ್ದೇ ಅಧಿಕಾರವಾಗಿದೆ. ಆ ದಿನದಂದು ಸತ್ಯವಿಶ್ವಾಸಿಗಳು ಹರ್ಷ ಪುಳಕಿತರಾಗುವರು ಅಲ್ಲಾಹನ ಸಹಾಯದಿಂದ. ಶೋಬಿ ಹೇಳುತ್ತಾರೆ, ಆ ಕಾಲದಲ್ಲಿ ಬಾಜಿ ಕಟ್ಟುವುದು ಅನುಮತನೀಯವಾಗಿತ್ತು. ಹಜರತ್ ಮಿರ್ಜಾ ಬಶೀರ್ ಅಹಮದ್ ರಲಿಯಲ್ಲಾಹು ಅನ್ಹು ಈ ಕುರಿತು ಹೇಳುತ್ತಾರೆ, ಇಸ್ಲಾಮಿಗೆ ಮುಂಚೆ ಮತ್ತು ಇಸ್ಲಾಮಿನ ಆರಂಭಿಕ ಕಾಲದಲ್ಲಿ ಲೋಕದಲ್ಲಿ ಅತ್ಯಂತ ಶಕ್ತಿಶಾಲಿ ಆಡಳಿತಗಳು 2 ಆಗಿದ್ದವು. ಒಂದು ಇರಾನ್, ಮತ್ತೊಂದು ರೋಮ್. ಈ 2 ಆಡಳಿತಗಳು ಅರೇಬಿಯಾದ ಸಮೀಪವಿದ್ದವು. ಆದ್ದರಿಂದ ಕೆಲವೊಮ್ಮೆ ಅವರ ನಡುವೆ ಅನ್ಯೋನ್ಯ ಯುದ್ಧಗಳು ನಡೆಯುತ್ತಿದ್ದವು. ಭವಿಷ್ಯ ನುಡಿಯಲ್ಪಟ್ಟ ಕಾಲದಲ್ಲಿ ಇರಾನ್ ಆಡಳಿತವು ರೋಮಿನ ಅನೇಕ ಅಮೂಲ್ಯ ಪ್ರದೇಶಗಳನ್ನು ವಶಪಡಿಸಿಕೊಂಡಿತ್ತು. ಕುರೈಶಿಗಳು ಮೂರ್ತಿ ಪೂಜಕರಾಗಿದ್ದರು. ಫಾರಿಸ್ನದ್ದು ಹೆಚ್ಚು ಕಮ್ಮಿ ಅದೇ ರೀತಿಯ ಧರ್ಮವಾಗಿತ್ತು. ಆದ್ದರಿಂದ ಮಕ್ಕಾದ ಕುರೈಶಿಗಳು ಇರಾನಿನ ವಿಜಯದಿಂದ ಸಂತೋಷಗೊಂಡಿದ್ದರು. ಆದರೆ ಮುಸ್ಲಿಮರಿಗೆ ರೋಮಿನೊಂದಿಗೆ ಸಹಾನುಭೂತಿ ಇತ್ತು. ಏಕೆಂದರೆ ರೋಮಿನ ಆಡಳಿತ ಕ್ರೈಸ್ತರದಾಗಿತ್ತು. ಅವರು ಗ್ರಂಥಾನುಸಾರಿಗಳಾದ ಕಾರಣದಿಂದ ಮುಸ್ಲಿಮರಿಗೆ ಸಮೀಪದವರಾಗಿದ್ದರು. ಇಂತಹ ಸ್ಥಿತಿಯಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನ ಅರಿವು ಗಳಿಸಿ ಹೀಗೆ ಭವಿಷ್ಯ ನುಡಿದರು: ಈಗಂತೂ ಇರಾನ್ ರೋಮಿನ ಮೇಲೆ ಜಯಗಳಿಸುತ್ತಿದೆ. ಆದರೆ ಕೆಲವು ವರ್ಷಗಳಲ್ಲಿ ರೋಮ್ ಇರಾನಿನ ಮೇಲೆ ಜಯಗಳಿಸುವುದು. ಆ ದಿನದಂದು ಮುಸ್ಲಿಮರು ಸಂತೋಷಗೊಳ್ಳುವರು. ಈ ಭವಿಷ್ಯವಾಣಿಯನ್ನು ಕೇಳಿ ಮುಸ್ಲಿಮರು, ವಿಶೇಷವಾಗಿ ಹಜರತ್ ಅಬೂಬಕರ್ ರಲಿಯಲ್ಲಾಹು ಅನ್ಹು ಮಕ್ಕದಲ್ಲಿ ಹೀಗೆ ಘೋಷಿಸಿದರು: ಸಮೀಪದಲ್ಲಿ ರೋಮ್ ಇರಾನಿನ ಮೇಲೆ ಜಯಗಳಿಸುವುದು ಎಂದು ಅಲ್ಲಾಹನು ತಿಳಿಸಿದ್ದಾನೆ. ಆಗ ಕುರೈಶಿಗಳು ಹೇಳಿದರು,
ಈ ಭವಿಷ್ಯವಾಣಿ ಸತ್ಯವೆಂದಾದರೆ ಪಣ ಕಟ್ಟಿರಿ. ಆ ಕಾಲದಲ್ಲಿ ಇಸ್ಲಾಮಿನಲ್ಲಿ ಬಾಜಿ ಕಟ್ಟುವುದು ಅನುಮತನೀಯವಾಗಿತ್ತು. ಹಜರತ್ ಅಬೂಬಕರ್ ಜಲಾನ್ಹು ಅದನ್ನು ಅಂಗೀಕರಿಸಿದರು. ಹೀಗೆ ಕುರೇಶಿನ ಸರ್ದಾರರು ಮತ್ತು ಹಜರತ್ ಅಬೂಬಕರ್ ಜಲಾನ್ಹರ ನಡುವೆ ಕೆಲವು ಒಂಟೆಗಳ ಬಾಜಿ ಕಟ್ಟಲಾಯಿತು. 6 ವರ್ಷಗಳ ಕಾಲಾವಧಿಯನ್ನು ನಿಶ್ಚಯಿಸಲಾಯಿತು. ಇದರ ಸುದ್ದಿ ಹಜರತ್ ಅಬೂಗೆ ತಲುಪಿದಾಗ ಅವರು ಹೇಳಿದರು, 6 ವರ್ಷಗಳ ಕಾಲಾವಧಿಯನ್ನು ನಿಶ್ಚಯಿಸುವುದು ತಪ್ಪು. ಅಲ್ಲಾಹನು ಬಿಸ್ಉನ್ ಸಿನೀನ್ ಎಂದು ಹೇಳಿರುವನು. ಅದು 3 ರಿಂದ 9 ವರ್ಷಗಳ ತನಕದ ಕಾಲಾವಧಿಗೆ ಹೇಳಲಾಗುತ್ತದೆ. ಇದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕದಲ್ಲಿ ಇದ್ದ ಕಾಲದ ಮಾತಾಗಿದೆ. ಆಗ ಹಿಜ್ರತ್ ನಡೆದಿರಲಿಲ್ಲ. ಅನಂತರ ನಿಶ್ಚಿತ ಕಾಲಾವಧಿಯ ಒಳಗೆ ಯುದ್ಧದ ದಿಕ್ಕು ಅಚಾನಕ್ಕಾಗಿ ಬದಲಾಯಿತು. ರೋಮ್ ಇರಾನನ್ನು ಸೋಲಿಸಿ ಸ್ವಲ್ಪ ಕಾಲದಲ್ಲೇ ತನ್ನ ಪ್ರದೇಶವನ್ನು ಮರಳಿ ವಶಪಡಿಸಿಕೊಂಡಿತ್ತು. ಈ ವಿಜಯ ಹಿಜ್ರತ್ ನಂತರ ನಡೆದಿತ್ತು. ಹಜರತ್ ಮುಸ್ಲಿಮೌದ್ ರಜಲಾನು ಹೇಳುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕದಲ್ಲಿ ಇರುವಾಗ ಇರಾನಿಯರು ರೋಮನರನ್ನು ಸೋಲಿಸಿತ್ತು ಎಂಬ ಸುದ್ದಿ ಹರಡಿತು. ಇದರಿಂದ ಮಕ್ಕಾದವರು ಬಹಳ ಸಂತೋಷಗೊಂಡರು. ಏಕೆಂದರೆ ಅವರು ಮತ್ತು ಇರಾನಿಯರು ಬಹುದೇವರಾಧಕರಾಗಿದ್ದರು. ಇರಾನಿಯರು ರೋಮನರನ್ನು ಸೋಲಿಸಿದ್ದು ಒಂದು ಒಳ್ಳೆಯ ಶಕುನವೆಂದು ಅವರು ಭಾವಿಸುತ್ತಿದ್ದರು. ಮಕ್ಕಾದವರು ಕೂಡ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಜಯ ಸಾಧಿಸುವರು ಎಂದು ಇದರಿಂದ ಅವರು ಅರ್ಥೈಸಿದರು. ಆದರೆ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಅಲ್ಲಾಹನು ಹೀಗೆ ಹೇಳಿದನು, ಉಳಿಬತ್ತು ರೂಮ್ ಫಿ ಅದನಲ್ ಅರ್ಜಾ ವಹುಂ ಮಿಂಬಾದಿ ಗಲಬಹುಂ ಸಯಗಲಿಬೂನ್ ಫಿ ಬಿದಿ ಸಿನೀನ್. ಎಂದರೆ ರೋಮ್ ಆಡಳಿತಕ್ಕೆ ಇರಾನಿನ ಆಡಳಿತದಲ್ಲಿ ಸೋಲುಂಟಾಗಿದೆ. ಆದರೆ ಈ ಸೋಲನ್ನು ನೀವು ಖಚಿತವೆಂದು ಭಾವಿಸಬೇಡ್ರಿ. ಸೋಲಿನ ನಂತರ 9 ವರ್ಷಗಳೊಳಗೆ ರೋಮ್ ಜಯಗಳಿಸುವುದು. ಈ ಭವಿಷ್ಯವಾಣಿ ಹರಡಿದಾಗ ಮಕ್ಕಾ ನಿವಾಸಿಗಳು ಅಪಹಾಸ ಮಾಡಿದರು. ಹಜರತ್ ಅಬೂಬಕರ್ ಜಲಾನ್ಹರೊಂದಿಗೆ ಕೆಲವು ಸತ್ಯನಿಷೇಧಿಗಳು 100 ಒಂಟೆಗಳ ಬಾಜಿ ಕಟ್ಟಿದ್ದರು. ಈ ಭವಿಷ್ಯವಾಣಿ ಈಡೇರುವ ಸಾಧ್ಯತೆ ಬಹಳ ಕಡಿಮೆ ಎಂದು ಬಾಹ್ಯವಾಗಿ ತೋರುತ್ತಿತ್ತು. ಸಿರಿಯಾದಲ್ಲಿ ಉಂಟಾದ ಪರಾಜಯದ ನಂತರ ರೋಮಿನ ಸೈನ್ಯ ನಿರಂತರವಾಗಿ ಸೋಲನ್ನು ಅನುಭವಿಸಿ ಹಿಂದಕ್ಕೆ ಸರಿಯುತ್ತಾ ಹೋಯಿತು. ಆದರೆ ಅಲ್ಲಾಹನ ವಚನ ಈಡೇರಬೇಕಾಗಿತ್ತು ಮತ್ತು ಈಡೇರಿತು. ಅತ್ಯಂತ ನಿರಾಶೆಯ ಸ್ಥಿತಿಯ ನಂತರ ರೋಮಿನ ಅರಸ ತನ್ನ ಸೈನಿಕರ ಸಮೇತ ಕೊನೆಯ ದಾಳಿ ನಡೆಸಿ ಕಾನ್ಸ್ಟಂಟಿನೋಪೋಲ್ನಿಂದ ಹೊರಟಿತು. ಏಷ್ಯಾದ ಕಡೆಗೆ ಇಳಿದು ಇರಾನಿಯರೊಂದಿಗೆ ಒಂದು ನಿರ್ಣಾಯಕ ಯುದ್ಧ ನಡೆಸಿತ್ತು. ರೋಮಿನ ಸೈನ್ಯ ಸಂಖ್ಯಾಬಲ ಮತ್ತು ಸಾಮಾನುಗಳ ಕೊರತೆಯಿದ್ದು ಕೂಡ ಪವಿತ್ರ ಕುರಾನಿನ ಭವಿಷ್ಯವಾಣಿ ಪ್ರಕಾರ ಇರಾನಿಯರ ಮೇಲೆ ವಿಜಯ ಸಾಧಿಸಿತ್ತು. ಹಜರತ್ ಮಸೀಹ್ ಮೌದ್ ಅಲೈಹಿ ಸಲಾಂ ಹೇಳುತ್ತಾರೆ, ಹಜರತ್ ಅಬೂಬಕರ್ ಜಲಾನ್ಹು ಅಬೂ ಜಹಲ್ನೊಂದಿಗೆ ಬಾಜಿ ಕಟ್ಟಿದ್ದಾಗ ಹುಲಿಬತ್ತು ರೂಮಿನ ಭವಿಷ್ಯವಾಣಿಯ ಆಧಾರದಲ್ಲಿ 3 ವರ್ಷಗಳ ಕಾಲಾವಧಿಯನ್ನು ಷರತ್ತನ್ನಾಗಿ ಇರಿಸಿದರು. ಆದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಭವಿಷ್ಯವಾಣಿಯ ರೀತಿಯನ್ನು ನೋಡಿ ಬೇಗನೆ ದೂರದೃಷ್ಟಿಯಿಂದ ವರ್ತಿಸಿದರು. ಷರತ್ತನ್ನು ಸ್ವಲ್ಪ ಸರಿಪಡಿಸಲು ಹೇಳುತ್ತಾ ಹಜರತ್ ಅಬೂಬಕರ್ ಜಲಾನ್ಹರೊಡನೆ ಹೇಳಿದರು, ಬಿಜೂನ್ ಎಂಬುದು ಚುಟುಕಾದ ಪದವಾಗಿದೆ. ಹೆಚ್ಚಾಗಿ 9 ವರ್ಷಗಳವರೆಗಿನ ಕಾಲಾವಧಿಗೆ ಸಂಬಂಧಿಸಿ ಹೇಳಲಾಗುತ್ತದೆ. ಅಲ್ಲಾಹನ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಡನೆ ಅರೇಬಿಯಾದ ಗೋತ್ರಗಳಿಗೆ ತಬ್ಲೀಗ್ ಮಾಡಲು ಆದೇಶ ನೀಡಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜ್ ಕರ್ಮಾನುಷ್ಠಾನದ ಸಂದರ್ಭದಲ್ಲಿ ಹಜರತ್ ಅಬೂಬಕರ್ ಜಲಾನ್ಹು ಮತ್ತು ಹಜರತ್ ಅಲಿ ರಜಲಾನ್ಹರ ಜೊತೆಗೆ ಔಸ್, ಖಜ್ರಜ್ ಮತ್ತು ಕೆಲವು ಇತರ ಗೋತ್ರಗಳ ಸಭೆಗಳಿಗೆ ಹೋದರು ಮತ್ತು ಅವರಿಗೆ ತಬ್ಲೀಗ್ ಮಾಡಿದರು. ಅದೇ ರೀತಿಯಲ್ಲಿ ಒಂದು ಹಜ್ಜಿನ ಸಂದರ್ಭದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಕರ್ ಬಿನ್ ವಾಯಿಲ್ ಗೋತ್ರದ ಕಡೆಗೆ ಹಜರತ್ ಅಬೂಬಕರ್ ಜಲಾನ್ಹರನ್ನು ತಬ್ಲೀಗಿಗಾಗಿ ಕಳುಹಿಸಿದರು. ಬನಿ ಶೈಬಾನ್ ಬಿನ್ ಸಾಲಮಾ ಎಂಬೊಂದು ಗೋತ್ರವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ತಬ್ಲೀಗಿನಿಂದ ಬಹಳ ಪ್ರಭಾವಿತಗೊಂಡಿತು. ಆದರೆ ಅವರ ಸರ್ದಾರರಲ್ಲಿ ಒಬ್ಬರಾದ ಮುಸನ್ನಾ ಬಿನ್ ಹಾರಿಸಾ ಎಂಬವನು ಇರಾನಿನ ರಾಜನೊಂದಿಗೆ ಅವರು ಮಾಡಿರುವ ಒಪ್ಪಂದದ ಬಗ್ಗೆ ಪ್ರಸ್ತಾಪಿಸಿದನು. ಅದರ ಪ್ರಕಾರ ಅವರು ಯಾವುದೇ ಹೊಸ ಕೆಲಸ ಮಾಡಬಾರದು ಮತ್ತು ಹೊಸ ಕೆಲಸ ಮಾಡುವವರಿಗೆ ಅಭಯ ಕೂಡ ನೀಡಬಾರದು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಡನೆ ಹೇಳಿದರು, ಕೆಲವು ಕಾಲದೊಳಗೆ ಅಲ್ಲಾಹ್ ನಿಮ್ಮನ್ನು ಇರಾನಿನ ಭೂಮಿಯ ವಾರಸುದಾರನಾಗಿ ಮಾಡಿದರೆ ನೀವು ಅಲ್ಲಾಹನ ಸ್ತುತಿಕೀರ್ತನೆ ಮತ್ತು ಪಾವಿತ್ರ್ಯವನ್ನು ಕೊಂಡಾಡುವೀರಾ? ಇದನ್ನು ಕೇಳಿ ಅವರು ತಯಾರಾದರು. ಅಲ್ಲಾಹನ ವಿಧಿಯನ್ನು ನೋಡಿರಿ. ಇರಾನಿನ ಅರಸನಿಗೆ ಹೆದರಿ ಇಸ್ಲಾಂ ಸ್ವೀಕಾರ ಮಾಡುವುದರಿಂದ ಹಿಂಜರಿಯುತ್ತಿದ್ದ ಅದೇ ಮುಸನ್ನ ಹಜರತ್ ಅಬೂಬಕರ್ ಜಲಾನ್ಹರ ಖಿಲಾಫತ್ ಕಾಲದಲ್ಲಿ ಇರಾನಿನ ಅರಸನ ವಿರುದ್ಧ ಯುದ್ಧ ಮಾಡುವಾಗ ಇಸ್ಲಾಮಿನ ಸೈನ್ಯದ ಸೇನಾಧಿಪತಿಯಾದರು. ಹಜರತ್ ಅಬೂಬಕರ್ ಜಲಾನ್ಹರ ಪ್ರಸ್ತಾಪ ಮುಂದುವರಿಯುವುದು ಇನ್ಶಾ ಅಲ್ಲಾ. ಇಂದು ನಾನು ಅಫ್ಘಾನಿಸ್ತಾನದ ಅಹಮದಿಯರಿಗಾಗಿ ದುವಾ ಮಾಡಬೇಕೆಂದು ಹೇಳಲು ಬಯಸುತ್ತೇನೆ. ಬಹಳ ಕಷ್ಟತೆಗಳಿಂದ ಸಾಗುತ್ತಿದ್ದಾರೆ. ಕೆಲವರನ್ನು ಬಂಧಿಸಲಾಗಿದೆ. ಮಹಿಳೆಯರು ಮತ್ತು ಮಕ್ಕಳು ತಮ್ಮ ಮನೆಗಳಲ್ಲಿ ಬಹಳ ಚಿಂತಿತರಾಗಿರುವರು. ಬಂದಿಯಾಗಿರದ ಪುರುಷರು ಕೂಡ ಬಂಧಿಸಲ್ಪಡುವರೋ ಎಂಬ ಭಯದಿಂದ ಮನೆಯಿಂದ ಹೊರಗೆ ಇರುವರು. ಅಲ್ಲಾಹನು ಅವರಿಗೆ ಸೌಲಭ್ಯಗಳನ್ನು ಉಂಟು ಮಾಡಲಿ ಮತ್ತು ಅವರನ್ನು ಕಷ್ಟತೆಗಳಿಂದ ಸಂರಕ್ಷಿಸಲಿ. ಪಾಕಿಸ್ತಾನದ ಅಹಮದಿಯರಿಗಾಗಿಯೂ ದುವಾ ಮಾಡಿರಿ. ಅಲ್ಲೂ ಸಾಮಾನ್ಯವಾಗಿ ಸ್ಥಿತಿಗತಿಗಳು ಕೆಟ್ಟು ಹೋಗಿವೆ. ಅಹಮದಿಯರಿಗೆ ತೊಂದರೆ ಕೊಡುವವರಿಂದ ಎಲ್ಲಾದರೂ ಏನಾದರೂ ಘಟನೆಗಳು ನಡೆಯುತ್ತಿವೆ. ಅದೇ ರೀತಿಯಲ್ಲಿ ಹಜರತ್ ಮಸೀಹ್ ಮೌದ್ ಅಲೈಹಿ ಸಲಾಮರನ್ನು ಅರಿಯುವ ಸೌಭಾಗ್ಯ ಲೋಕಕ್ಕೆ ಲಭಿಸಲಿ. ಎಲ್ಲ ಕುಕೃತ್ಯಗಳನ್ನು ಕೊನೆಗೊಳಿಸಲಿ ಮತ್ತು ಲೋಕವು ತನ್ನ ಸೃಷ್ಟಿಕರ್ತನ ನೈಜತೆಯನ್ನು ಅರಿಯಲಿ ಎಂದು ದುವಾ ಮಾಡಿರಿ. ಇದರ ನಂತರ ನಾನು ಕೆಲವು ದಿವಂಗತರ ಬಗ್ಗೆ ಪ್ರಸ್ತಾಪಿಸುವನು. ಅವರ ಜನಾಜಾ ಗಾಯಿಬ್ ಸಹ ನಂತರ ನಿರ್ವಹಿಸುವನು. ಮೊದಲ ಪ್ರಸ್ತಾಪ ಗಾನದ ಮಾಜಿ ಉಮರೆ ಅಮ್ಮ ಸೆಕ್ರೆಟರಿ ಮತ್ತು ಜಲ್ಸಾ ಸಾಲನ ಆಫೀಸರ್ ಆಗಿದ್ದ ಸನ್ಮಾನ್ಯ ಅಲ್ಹಾಜ್ ಅಬ್ದುರ್ ರಹಮಾನ್ ಐನೈನ್ ಸಾಹೇಬರದ್ದಾಗಿದೆ. 81ನೇ ವಯಸ್ಸಿನಲ್ಲಿ ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಅವರ ತಂದೆ ತಾಯಂದಿರು ಸಹ ಅಹ್ಮದಿ ಸ್ವೀಕಾರ ಮಾಡಿದರು. ಈಜಿಪ್ಟ್ನಿಂದ ಉನ್ನತ ಶಿಕ್ಷಣ ಪಡೆದರು. ಶಿಕ್ಷಣದ ನಂತರ ತಮ್ಮ ಕೆಲಸವನ್ನು ಶುರು ಮಾಡಿದರು. ಗಾನದ ಹಲವಾರು ಕಂಪನಿಗಳಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿದರು. ಅನಂತರ ನೈಜೀರಿಯಾದಲ್ಲಿ ಕೂಡ ಸ್ವಲ್ಪ ಕಾಲ ಕೆಲಸ ಮಾಡಿದರು. ಅನಂತರ ತನ್ನ ಸ್ವಂತ ಕಂಪನಿಯನ್ನು ತೆರೆದರು. ಅಲ್ಲಿ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದರು. ಬಹಳ ಸಾತ್ವಿಕ ನಿಷ್ಠಾವಂತ ವ್ಯಕ್ತಿಯಾಗಿದ್ದರು. ಜಮಾತಿಗೆ ಮಾದರಿದಾಯಕ ಸೇವೆ ಮಾಡಲು ಸೌಭಾಗ್ಯ ಪಡೆದರು.
ಜೀವಿತ ಪೂರ್ತಿ ಜಮಾತಿನ ಕೆಲಸ ಮತ್ತು ಲಾಭಕ್ಕೆ ತನ್ನ ವೈಯಕ್ತಿಕ ಲಾಭಕ್ಕಿಂತ ಪ್ರಾಮುಖ್ಯತೆ ಕೊಟ್ಟರು. ಅನೇಕ ಹುದ್ದೆಗಳಲ್ಲಿ ಇದ್ದುಕೊಂಡು ಸೇವೆ ಸಲ್ಲಿಸಲು ಸೌಭಾಗ್ಯ ಪಡೆದರು. ಸದಾ ಜಮಾತಿನ ಅಮೀರನ ಅನುಸರಣೆ ಮತ್ತು ಪ್ರತಿಯೊಂದು ಕರೆಗೆ ತಯಾರಾಗುವುದು ತನ್ನ ಸೌಭಾಗ್ಯವೆಂದು ಗಣಿಸುತ್ತಿದ್ದರು. ಹೆಚ್ಚಾಗಿ ಬೆಳಿಗ್ಗೆ ಆರಂಭದಲ್ಲಿ ಮಿಷನ್ ಹೌಸಿಗೆ ಬಂದು ಅಮೀರ್ ಸಾಹೇಬರನ್ನು ಭೇಟಿಯಾಗುತ್ತಿದ್ದರು. ಜಮಾತಿನ ಯಾವುದಾದರೂ ಕೆಲಸವಿದ್ದರೆ ಮುಗಿಸುತ್ತಿದ್ದರು. ಅನಂತರ ತನ್ನ ಕೆಲಸಕ್ಕಾಗಿ ಹೋಗುತ್ತಿದ್ದರು. ಇವರು ದೀರ್ಘಕಾಲ ಗ್ರೇಟರ್ ಕರಾ ರೀಜನಿನ ಸದರಾಗಿದ್ದರು. ಅನಂತರ 1979ರಿಂದ 1998 ತನಕ ಮಜ್ಲಿಸ್ ಅನ್ಸಾರುಲ್ಲಾದ ಸದರಾಗಿದ್ದರು. ಅನಂತರ ಸೆಕ್ರೆಟರಿ ಉಮೂರ್ ಆಮಾ ಆಗಿ ಬಹಳ ದೀರ್ಘಕಾಲ ಕೆಲಸ ಮಾಡಿದರು. ಅನಂತರ ಜಲ್ಸಾ ಸಾಲಾನ ಆಫೀಸರ್ ಆಗಿ ಕೆಲಸ ಮಾಡಲು ಸೌಭಾಗ್ಯ ಪಡೆದರು. ನಿಧನದ ಸಮಯದಲ್ಲಿ ನ್ಯಾಷನಲ್ ಟ್ರಸ್ಟಿಯಾಗಿ ಸೇವೆ ಸಲ್ಲಿಸಲು ಸೌಭಾಗ್ಯ ಪಡೆಯುತ್ತಿದ್ದರು. ಪ್ರತಿಯೊಬ್ಬರ ಸಹಾಯಕ್ಕಾಗಿ ಸದಾ ತಯಾರಿರುತ್ತಿದ್ದರು. ಬಹಳ ಉದಾರಿಯಾಗಿದ್ದರು. ಸಹಾನುಭೂತಿಯನ್ನು ಕೇವಲ ತನ್ನ ಕುಟುಂಬದೊಂದಿಗೆ ಪರಿಮಿತಗೊಳಿಸಿರಲಿಲ್ಲ. ಅವರ ಉದಾರತೆ ಸ್ನೇಹಿತರು, ಸಂಬಂಧಿಕರು ಅಲ್ಲದೆ ಜಮಾತಿನ ಇತರ ಸದಸ್ಯರು ಮತ್ತು ಧರ್ಮದ ವ್ಯತ್ಯಾಸವಿಲ್ಲದೆ ಪ್ರದೇಶದ ವ್ಯಕ್ತಿಗಳ ತನಕ ವ್ಯಾಪಿಸಿತ್ತು. ಜಮಾತಿನ ನಿಷ್ಠಾವಂತ ಮತ್ತು ಖಿಲಾಫತ್ತಿನ ತ್ಯಾಗಶೀಲ ಸೈನಿಕರಾಗಿದ್ದರು. ಸದಾ ಜಮಾತಿನ ಅವಶ್ಯಕತೆಗಳನ್ನು ಇತರ ಎಲ್ಲದರ ಮೇಲೆ ಆದ್ಯತೆ ನೀಡಿದರು. ಎಂದಿಗೂ ಯಾರ ವಿರೋಧದ ಬರೆಯು ಮಾಡಿರಲಿಲ್ಲ. ಬಹಳ ನಿಯತವಾಗಿ ತಹಜ್ಜುದ್ ನಿರ್ವಹಿಸುತ್ತಿದ್ದರು. ಯಾತ್ರೆಯಲ್ಲೂ ಅಲ್ಲದ ಸಮಯದಲ್ಲೂ ಅದನ್ನು ಪಾಲಿಸುತ್ತಿದ್ದರು. ವಸೀತ್ ಮಾಡಿದ್ದರು ಮತ್ತು ಚಂದಾ ಪಾವತಿಯಲ್ಲಿ ಬಹಳ ಕರಾರುವಕ್ಕಾಗಿದ್ದರು. ದಿವಂಗತರು ಪತ್ನಿಯನ್ನಲ್ಲದೆ 5 ಪುತ್ರರನ್ನು ಮತ್ತು 5 ಪುತ್ರಿಯರನ್ನು ಅಗಲಿರುವರು. ಗಾನದ ಮುರಬ್ಬಿಯಾದ ಹಾಫೀಜ್ ಮುಬಶಿರ್ ಅಹಮದ್ ಸಾಹೇಬರು ಬರೆಯುತ್ತಾರೆ, ಅವರಲ್ಲಿ ಬಹಳ ಸೂಕ್ಷ್ಮತೆ ಇತ್ತು. ಬಹಳ ಹೃಸ್ವವಾಗಿ ಮತ್ತು ವಿವೇಕಯುತವಾಗಿ ಮಾತನಾಡುತ್ತಿದ್ದರು. ಬೇಗನೆ ವಿಷಯದ ಆಳದವರೆಗೆ ತಲುಪುತ್ತಿದ್ದರು. ಬೋರ್ಡಿನ ಮೀಟಿಂಗಿನ ನಡುವೆ ಪ್ರತಿಯೊಬ್ಬರು ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳುತ್ತಿದ್ದರು. ಒಂದು ವಿಷಯದ ಬಗ್ಗೆ ದೀರ್ಘ ಸಮಯ ಮಾತುಕತೆ ನಡೆಸಲಾಗುತ್ತಿತ್ತು. ಅವರು ಇವನ್ನೆಲ್ಲ ಮೌನವಾಗಿ ಕೇಳುತ್ತಿದ್ದರು. ಅವರ ಸರದಿ ಬಂದಾಗ ಅವರು ಹೇಳಿದರು, ಈ ಕುರಿತು ಖಲೀಫತುಲ್ ಮಸೀಹರಿಂದ ಒಂದು ತೀರ್ಪು ಬಂದಾಗಿದೆ. ಆದ್ದರಿಂದ ನಮಗೆ ಇದರ ಬಗ್ಗೆ ಚರ್ಚೆ ನಡೆಸುವ ಅವಶ್ಯಕತೆ ಇಲ್ಲ. ಖಲೀಫತುಲ್ ಮಸೀಹರಿಂದ ತೀರ್ಪು ಬಂದ ನಂತರ ಅದರ ಬಗ್ಗೆ ಅಭಿಪ್ರಾಯ ನೀಡಬಾರದು. ಬದಲಾಗಿ ಅದನ್ನು ಹಾಗೆಯೇ ಅನುಸರಿಸಬೇಕು. ಈ ರೀತಿಯ ನಿಷ್ಠಾವಂತರನ್ನು ಅಲ್ಲಾಹನು ದೂರ ಪ್ರದೇಶಗಳಲ್ಲೂ ದಯಪಾಲಿಸಿರುವನು. ಮುಂದಿನ ಜನಾಜಾ ಜೋರ್ದನಿನ ಸನ್ಮಾನ್ಯ ಅಜಿಯಾಬ್ ಅಲಿ ಮೊಹಮ್ಮದ್ ಅಲ್ ಜಬಾಲಿ ಸಾಹೇಬರದ್ದಾಗಿದೆ. ಕೆಲವು ದಿನಗಳ ಹಿಂದೆ ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಜೋರ್ದನಿನ ಸದರ್ ಸಾಹೇಬರು ಬರೆಯುತ್ತಾರೆ, ಅವರು 2010ರಲ್ಲಿ ಬೈದ್ ಮಾಡಿದ್ದರು. ತಮ್ಮ ಪ್ರದೇಶದ ಏಕ ಅಹಮದಿಯಾಗಿದ್ದರು. ಅಲ್ಲಿಯ ಸಂಪ್ರದಾಯದ ಪ್ರಕಾರ ಪತಿಯ ಧರ್ಮದಲ್ಲೇ ಪತ್ನಿಯೂ ಇರಬೇಕು. ಆದ್ದರಿಂದ ಅವರ ಪತ್ನಿ ಸಹ ಅಹಮದಿಯಾದರು. ಅದರ ಮಸೀಮ್ ಅಲೈಹಿಸ್ಸಲಾಂ ಮತ್ತು ಖಿಲಾಫತಿನ ಮೇಲೆ ಅವರ ವಿಶ್ವಾಸವು ಪರ್ವತದಂತೆ ದೃಢವಾಗಿತ್ತು. ಅಹಮದಿ ಸ್ವೀಕಾರದ ಕಾರಣದಿಂದ ಕುಟುಂಬ ಮತ್ತು ಇತರರ ವಿರೋಧವಿದ್ದು ಅವರು ಸ್ಥಿರಚಿತ್ತತೆಯ ಮಾದರಿಯನ್ನು ತೋರಿಸಿದರು. ಅಹಮದಿಯತ್ ಮತ್ತು ಖಿಲಾಫತಿಗಾಗಿ ಬಹಳ ಅಭಿಮಾನವನ್ನು ಹೊಂದಿದ್ದರು. ಬಹಳ ಶಕ್ತವಾಗಿ ಅದರ ಡಿಫೆನ್ಸ್ ಮಾಡುತ್ತಿದ್ದರು. ಅವರಿಗೆ ಕಲಿಯುವ ಮತ್ತು ತಬ್ಲೀಗ್ ಮಾಡುವ ಬಹಳ ಆಸಕ್ತಿ ಇತ್ತು. ಕೆಲವೊಮ್ಮೆ ತಡರಾತ್ರಿಯಲ್ಲೂ ಫೋನ್ ಮಾಡಿ ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಈ ರೀತಿಯಾಗಿ ಅವರ ಮನೆಯಲ್ಲಿ ವಿರೋಧಿಗಳೊಂದಿಗೆ ಮತ್ತು ಸಂಬಂಧಿಕರೊಂದಿಗೆ ಅನೇಕ ತಬ್ಲೀಗಿ ಸಿಟ್ಟಿಂಗ್ಗಳು ನಡೆದಿದ್ದವು. ದಿವಂಗತರು ಶುಗರ್ ಪೇಷಂಟ್ ಆಗಿದ್ದರು. ಅದರ ಕಾರಣದಿಂದ ಬಹಳ ತೊಂದರೆಯಲ್ಲಿದ್ದರು. ಅದೇ ಅವರ ಮರಣಕ್ಕೆ ಕಾರಣವಾಯಿತು. ನಿಮಗೆ ಈ ಸ್ಥಿತಿ ಅಹಮದಿಯತ್ ಕಾರಣದಿಂದ ಆಗಿದೆ ಎಂದು ಈ ರೋಗದ ಕಾರಣದಿಂದ ಅವರ ಕೆಲವು ಸಂಬಂಧಿಕರು ಹೇಳುತ್ತಿದ್ದರು. ನೀವು ಅಹಮದಿಯತ್ ಉಪೇಕ್ಷಿಸಿರಿ, ಹಾಗಾದರೆ ನಾವು ನಿಮ್ಮ ಪರವಾಗಿ ಕಿಯಾಮತ್ ದಿನದಂದು ಸಾಕ್ಷ್ಯ ವಹಿಸುವು ಎಂದು ಹೇಳುತ್ತಿದ್ದರು. ಆಗ ಅವರು ಬಹಳ ಆವೇಶದಿಂದ ದುವಾ ಮಾಡುತ್ತಾ ಹೀಗೆ ಹೇಳುತ್ತಿದ್ದರು, ಹೇ ಅಲ್ಲಾ, ನನಗೆ ಅಹಮದಿ ಮುಸ್ಲಿಂ ಆಗಿರುವ ಸ್ಥಿತಿಯಲ್ಲೇ ಮರಣವನ್ನು ನೀಡು. ಮುಂದಿನ ಜನಾಜಾ ಕೆನಡಾದಲ್ಲಿ ನೆಲೆಸಿದ್ದ ನಿವೃತ್ತ ಮುರಬ್ಬಿ ಸನ್ಮಾನ್ಯ ದೀನ್ ಮೊಹಮ್ಮದ್ ಸಾಹೇಬರದ್ದಾಗಿದೆ. 92ನೇ ವಯಸ್ಸಿನಲ್ಲಿ ಕೆಲವು ದಿನಗಳ ಹಿಂದೆ ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಅವರ ಕುಟುಂಬದಲ್ಲಿ ಅಹಮದಿಯತ್ ಅವರ ತಂದೆಯ ಮೂಲಕ ಬಂದಿತ್ತು. ಅವರ ತಂದೆ 1938ರಲ್ಲಿ ಬಯತ್ ಮಾಡುವ ಸೌಭಾಗ್ಯವನ್ನು ಪಡೆದಿದ್ದರು. 1940ರಲ್ಲಿ ಅವರ ತಂದೆ ಅವರನ್ನು ಜಲ್ಸಾ ಸಾಲಾನ ಕಾದಿಯಾನಿಗೆ ಕೊಂಡು ಹೋದರು. 1940ರಲ್ಲಿ ಅವರ ತಂದೆ ಅವರನ್ನು ಜಲ್ಸಾ ಸಾಲಾನ ಕಾದಿಯಾನಿಗೆ ಕೊಂಡು ಹೋದರು. ಅಲ್ಲಿ ಅವರ ತಂದೆ ಕಾದಿಯಾನಿನ ಶೈಕ್ಷಣಿಕ ಮತ್ತು ಧಾರ್ಮಿಕ ವಾತಾವರಣದಿಂದ ಪ್ರಭಾವಿತರಾಗಿ ಅವರನ್ನು 11ನೇ ವಯಸ್ಸಿನಲ್ಲಿ ಹಜರತ್ ಮೀರ್ ಮೊಹಮ್ಮದ್ ಇಸ್ಹಾಕ್ ಸಾಹೇಬರ ಮೇಲ್ನೋಟದಲ್ಲಿ ಕಾದಿಯಾನಿನಲ್ಲಿ ಬಿಟ್ಟು ಬಂದರು. ಅವರಿಗೂ ಸ್ವತಃ ಕಲಿಕೆ ಬರಹದ ಆಸಕ್ತಿ ಇತ್ತು. 1953ರಲ್ಲಿ ಅವರು ಜಾಮಿಯಾ ಅಹಮದಿಯಾದಲ್ಲಿ ಶಾಹಿದ್ ಡಿಗ್ರಿ ಪಡೆದರು. ಪಾಕಿಸ್ತಾನದ ಅನೇಕ ಪಟ್ಟಣಗಳಲ್ಲಿ ಮುರಬ್ಬಿಯಾಗಿ ಕೆಲಸ ಮಾಡಿದರು. 3-4 ವರ್ಷಗಳು ಫಿಜಿ ದ್ವೀಪಿನಲ್ಲಿ ಮಿಷನರಿ ಇನ್ಚಾರ್ಜ್ ಆಗಿ ಕೆಲಸ ಮಾಡಲು ಸೌಭಾಗ್ಯ ಪಡೆದರು. ರಬ್ಬೋದಲ್ಲಿ ದೀರ್ಘಕಾಲ ಪ್ರೆಸ್ ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸಲು ಸೌಭಾಗ್ಯ ಪಡೆದರು. ಅವರು 4 ಪುಸ್ತಕಗಳನ್ನು ಬರೆದಿರುವರು. ಅದಲ್ಲದೆ ಅನೇಕ ಲೇಖನಗಳನ್ನು ಬರೆಯುವ ಸೌಭಾಗ್ಯವನ್ನು ಪಡೆದಿದ್ದರು. ತಬ್ಲೀಗ್ ಮಾಡುವ ಆವೇಶ ಅವರಿಗಿತ್ತು. ನಿತ್ಯವೂ ಹೊಸ ಮಾರ್ಗಗಳನ್ನು ಹುಡುಕಿ ಮಾಡುತ್ತಿದ್ದರು. ಅಲ್ಲಾಹನ ಅನುಗ್ರಹದಿಂದ ವಸೀತ್ ಮಾಡಿದ್ದರು. ದಿವಂಗತರು ಪತ್ನಿಯನ್ನಲ್ಲದೆ 2 ಪುತ್ರರನ್ನು ಮತ್ತು 3 ಪುತ್ರಿಯರನ್ನು ಅಗಲಿರುವರು. ಮುಂದಿನ ಜನಾಜಾ ಜಲ್ಸಾ ಸಾಲಾನ ಆಫೀಸಿನ ಉದ್ಯೋಗಿಯಾಗಿದ್ದ ಸನ್ಮಾನ್ಯ ಮಿಯಾ ರಫೀಕ್ ಅಹಮದ್ ಸಾಹೇಬರದ್ದಾಗಿದೆ. ಕೆಲವು ದಿನಗಳ ಹಿಂದೆ 87ನೇ ವಯಸ್ಸಿನಲ್ಲಿ ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಅವರ ತಂದೆಯ ಹೆಸರು ಬಶೀರ್ ಅಹಮದ್ ಸಾಹಿಬ್ ಎಂದಾಗಿತ್ತು. ಪಾಕಿಸ್ತಾನ ಸ್ಥಾಪನೆಗೆ ಮುಂಚಿತವಾಗಿ ಕಾದಿಯಾನಿನಿಂದ ಹಿಜರತ್ ಮಾಡಿ ಕೊಯ್ಟಾ ಬಂದು ನೆಲೆಸಿದ್ದರು. ಕೊಯ್ಟಾದ ಅಮೀರ್ ಜಮಾತ್ ಆಗಿ ಸೇವೆ ಸಲ್ಲಿಸಲು ಅವರ ತಂದೆಗೆ ಸೌಭಾಗ್ಯ ಲಭಿಸಿತ್ತು. ಮಿಯಾ ರಫೀಕ್ ಸಾಹೇಬರ ಕುಟುಂಬದಲ್ಲಿ ಅಹಮದಿಯತ್ತಿನ ಪ್ರವೇಶ ಅವರ ತಾತರಾದ ಮತ್ತು ಹಜರತ್ ಮಸೀಮ್ ಅಲ್ ಇಸ್ಲಾಮರ ಸಹಾಬಿಯಾದ ಅದರ ಡಾಕ್ಟರ್ ಅಬ್ದುಲ್ಲಾ ಸಾಹೇಬರ ಮೂಲಕ ಆಗಿತ್ತು. 1960ರಲ್ಲಿ ಮಿಯಾ ರಫೀಕ್ ಸಾಹೇಬರು ಇಂಜಿನಿಯರಿಂಗ್ ಕಾಲೇಜ್ ಲಾಹೋರ್ನಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ BSc ಮಾಡಿದರು. ಅನಂತರ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಅನಂತರ ತಂಜಾನಿಗೆ ಹೋದರು. 10 ವರ್ಷಗಳಷ್ಟು ಕಾಲ ತಂಜಾನಿಯಾದಲ್ಲಿ ಕಳೆದರು. ಕೆಲವು ಕಾಲ ಅಲ್ಲಿ ಕೆಲಸ ಮಾಡುವುದಲ್ಲದೆ ಕಲಿಸುತ್ತಲೂ ಇದ್ದರು.
ತಂಜಾನಿಯಾದಲ್ಲೂ ಅವರಿಗೆ ಸೆಕ್ರೆಟರಿ ಮಾಲ್ ಆಗಿ ಸೇವೆ ಸಲ್ಲಿಸಲು ಸೌಭಾಗ್ಯ ಲಭಿಸಿತ್ತು. 1986ರಲ್ಲಿ ಅವರು ವಕ್ಫೆ ಆರ್ಜಿಯಾಗಿ ಜಲ್ಸಾ ಸಾಲಾನಾದ ಆಫೀಸಲ್ಲಿ ಸೇವೆ ಸಲ್ಲಿಸಲು ಶುರು ಮಾಡಿದರು. ಅನಂತರ 1987ರಲ್ಲಿ ನಿಯತವಾಗಿ ಜಲ್ಸಾ ಸಾಲಾನ ಆಫೀಸಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡಲು ಶುರು ಮಾಡಿದರು. 1989ರಲ್ಲಿ ಜೀವಿತ ವಕ್ಫ್ ಮಾಡಿ ಜಲ್ಸಾ ಸಾಲಾನ ಅಬ್ಬೋದ ಆಫೀಸಲ್ಲಿ ಟೆಕ್ನಿಕಲ್ ವಿಭಾಗದಲ್ಲಿ ಟೆಕ್ನಿಕಲ್ ವಿಷಯದ ನಾಜಿಮ್ ಆಗಿ ಸೇವೆ ಸಲ್ಲಿಸಲು ಶುರು ಮಾಡಿದರು. ಮರಣದವರೆಗೂ ಇದೇ ಸೇವೆಯಲ್ಲಿ ಇದ್ದರು. ಹಜರತ್ ಖಲೀಫತುಲ್ ಮಸೀಹ್ ಸಾಲಿಸ್ ರಹಮುಲ್ಲಾ ಅವರ ವೈವಾಹಿಕ ಸಂಬಂಧವನ್ನು ಮಾಡಿಸಿದ್ದರು. ಹಜರತ್ ಮೌಲಾನಾ ಅಬುಲ್ ಅತಾ ಸಾಹಿಬರು ಅವರ ನಿಕಾಹ್ ನಡೆಸಿದ್ದರು. ಅವರಿಗೆ ಅಲ್ಲಾಹನು 3 ಪುತ್ರರನ್ನು ಮತ್ತು ಒಬ್ಬ ಪುತ್ರನನ್ನು ದಯಪಾಲಿಸಿದ್ದಾನೆ. ಅವರ ಪುತ್ರ ಹೇಳುತ್ತಾರೆ, ಜಮಾತಿನ ಬಗ್ಗೆ ಎಲ್ಲಾದರೂ ತಪ್ಪಾದ ಮಾತನ್ನು ಯಾರಾದರೂ ಹೇಳಿದರೆ ತಕ್ಷಣವೇ ಅವರು ತಡೆಯುತ್ತಿದ್ದರು. ಅವರಿಗೆ ಖಿಲಾಫತನೊಂದಿಗೆ ಅಪರಿಮಿತವಾದ ಪ್ರೀತಿ ಇತ್ತು. ಒಮ್ಮೆ ಮನೆಯ ಒಬ್ಬ ಸದಸ್ಯನೋ ಮನೆಗೆ ಬಂದ ಅತಿಥಿಯೋ ಯಾರೋ ಒಬ್ಬರು ಅವರೊಡನೆ ಹೀಗೆ ಹೇಳಿದರು, ನಿಮಗೆ ಜಮಾತಿನ ವತಿಯಿಂದ ಲಭಿಸಿರುವ ಕ್ವಾರ್ಟರ್ ಬಹಳ ಸಣ್ಣದು. ನೀವು ಹೇಳುವುದಾದರೆ ನಿಮಗೆ ಇದಕ್ಕಿಂತ ದೊಡ್ಡದು ಸಿಗಬಹುದು. ಅದಕ್ಕೆ ಉತ್ತರಿಸುತ್ತಾ ಅವರು ಹೇಳಿದರು, ನನ್ನನ್ನು ಜಮಾತ್ ಟೆಂಟಿನಲ್ಲಿ ಇರಿಸಿದ್ದರು, ನಾನು ಅಲ್ಲಿ ಇರಲು ತಯಾರಿದ್ದೇನೆ, ನಾನು ಬೇಡಿಕೆ ಇರಿಸುವುದಿಲ್ಲ. ಅವರು ಕೆಲವು ಬಡವರಿಗೆ ರಹಸ್ಯವಾಗಿ ಸಹಾಯ ಮಾಡುತ್ತಿದ್ದರು ಎಂದು ಅವರ ಮರಣದ ನಂತರ ನಮಗೆ ಗೊತ್ತಾಯಿತು ಎಂದು ಅವರ ಕಿರಿಯ ಮಗನು ಹೇಳುತ್ತಾರೆ. ತಹಜುದ್ ನಮಾಜ್ ನಿಯತವಾಗಿ ನಿರ್ವಹಿಸುತ್ತಿದ್ದರು. ಮಗನು ಹೇಳುತ್ತಾನೆ, ಅವರಿಗೆ ಪವಿತ್ರ ಕುರಾನ್ನೊಂದಿಗೆ ಪ್ರೇಮವಿತ್ತು. ಮೃದು ಹೃದಯಿ, ಸೌಮ್ಯವಾಗಿ ಮಾತನಾಡುವವರು, ಪ್ರಾಮಾಣಿಕ, ಸತ್ಯಸಂಧರಾಗಿದ್ದರು. ಅನೇಕ ಉನ್ನತ ವೈಶಿಷ್ಟ್ಯಗಳನ್ನು ಹೊಂದಿದ್ದರು. ತಂದೆಯಲ್ಲಿ ಖಿಲಾಫತನೊಂದಿಗೆ ಅನುಸರಣೆ ಮತ್ತು ಪ್ರಾಮಾಣಿಕತೆಯ ಹಾಗೂ ವಕ್ಫನ್ನು ನಿಭಾಯಿಸುವ ಅಸಾಮಾನ್ಯವಾದ ಆವೇಶವಿತ್ತು. ಅದನ್ನು ನಾನು ಕೂಡ ನೋಡಿದ್ದೇನೆ. ಅವರು ಅತ್ಯಂತ ಸಭ್ಯ ವ್ಯಕ್ತಿಯಾಗಿದ್ದರು. ಬಹಳ ವಿನಯದಿಂದ ಪ್ರತಿಯೊಂದು ಕೆಲಸವನ್ನು ಮಾಡುತ್ತಿದ್ದರು. ನಿಷ್ಠೆಯಿಂದ ಬಯತ್ತಿನ ಹಕ್ಕನ್ನು ಈಡೇರಿಸುವವರಾಗಿದ್ದರು. ಜಮಾತಿನ ಹಣವನ್ನು ಹೇಗೆ ಉಳಿತಾಯ ಮಾಡುವುದು ಎಂಬುದರ ಪ್ರಯತ್ನ ಮಾಡುತ್ತಿದ್ದರು. ಹೇಗೆ ಕನಿಷ್ಠ ಹಣದಿಂದ ಹೆಚ್ಚಿನ ಪ್ರಯೋಜನ ಪಡೆಯುವುದು ಎಂಬುದರ ಪ್ರಯತ್ನ ಮಾಡುತ್ತಿದ್ದರು. ಅವರು ರೊಟ್ಟಿ ಮಾಡುವ ಕೆಲವು ಮಿಷನ್ಗಳನ್ನು ಸಹ ಡಿಸೈನ್ ಮಾಡಿದರು. ಅದಕ್ಕಾಗಿ ಅವರು ಅಬ್ಬದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಕಷ್ಟತೆ ಮತ್ತು ಚಿಂತೆಯ ಸಮಯದಲ್ಲಿ ಸದಾ ಸಹನೆ ಮತ್ತು ಧೈರ್ಯದಿಂದ ಇರುತ್ತಿದ್ದರು. ಪ್ರತಿಯೊಂದು ಕೆಲಸವನ್ನು ಬಹಳ ಪ್ರಾಮಾಣಿಕವಾಗಿ ಮತ್ತು ಉತ್ಸಾಹದಿಂದ ಮಾಡುತ್ತಿದ್ದರು. ಮುಂದಿನ ಜನಾಜಾ ಅಮೆರಿಕದ ಮಾಜಿ ಜಮಾತ್ ಅಮೀರ್ ಆದ ಸನ್ಮಾನ್ಯ ಎಹ್ಸಾನುಲ್ ಜಫರ್ ಸಾಹೇಬರ ಪತ್ನಿಯಾದ ಕಾನಿತಾ ಜಫರ್ ಸಾಹೇಬರದಾಗಿದೆ. ಕೆಲವು ದಿನಗಳ ಹಿಂದೆ ಕಾರ್ ಆಕ್ಸಿಡೆಂಟ್ನಲ್ಲಿ ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. 1941ರಲ್ಲಿ ಅವರ ಜನನವಾಯಿತು. ನಿವೃತ್ತ ರಿಜಿಸ್ಟ್ರೇಷನ್ ಜಡ್ಜಾದ ಚೌಧರಿ ಆಜಮ್ ಅಲಿ ಸಾಹೇಬರು ಅವರ ತಂದೆಯಾಗಿದ್ದರು. ಚೌಧರಿ ಫಖೀರ್ ಮೊಹಮ್ಮದ್ ಸಾಹಿಬ್ ಅವರ ತಾತರಾಗಿದ್ದರು. ಪಾರ್ಟಿಷನ್ನ ಕೂಡಲೇ ಅವರಿಗೆ ನಾಜಿರ್ ಉಮರ ಅಮ್ಮ ಆಗಿ ಸೇವೆ ಸಲ್ಲಿಸಲು ಸೌಭಾಗ್ಯ ಲಭಿಸಿತ್ತು. ಅನೇಕ ಉದಾತ್ತ ಗುಣಗಳನ್ನು ಹೊಂದಿದ್ದರು ಮತ್ತು ಹಸನ್ಮುಖ ಮಹಿಳೆಯಾಗಿದ್ದರು. ಖಿಲಾಫತನೊಂದಿಗೆ ಸದಾ ನಿಷ್ಠೆಯ ಸಂಬಂಧವನ್ನು ಹೊಂದಿದ್ದರು. ಅದನ್ನು ಅವರು ಪ್ರಕಟಿಸುತ್ತಿದ್ದರು. ದಿವಂಗತರಿಗೆ ಪವಿತ್ರ ಕುರಾನ್ನೊಂದಿಗೆ ಬಹಳ ಪ್ರೇಮವಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಹಜರತ್ ಮಸೀಹ್ ಮೌಊದ್ ರೊಂದಿಗೆ ಬಹಳ ವಿಶ್ವಾಸವಿತ್ತು. ತನ್ನ ಮಕ್ಕಳಲ್ಲೂ ಇದೇ ಪ್ರೇಮ ಮತ್ತು ವಿಶ್ವಾಸವನ್ನು ಉಂಟು ಮಾಡಲು ಪ್ರಯತ್ನಿಸಿದ್ದರು. ಅಲ್ಲಾಹನ ಅನುಗ್ರಹದಿಂದ ವಸೀಯತ್ ಮಾಡಿದರು. ದಿವಂಗತರು ಪತ್ನಿಯನ್ನಲ್ಲದೆ 2 ಪುತ್ರರನ್ನು ಅಗಲಿರುವರು. ಒಬ್ಬ ಯುವ ಮಗನೂ ಸಹ ಇದ್ದನು. ಅವನು ಕೆಲವು ವರ್ಷಗಳಿಗೆ ಮುಂಚೆ ಅಪಘಾತದಲ್ಲಿ ಮೃತಪಟ್ಟನು. ಬಹಳ ಸಹನೆಯಿಂದ ಅದರ ದುಃಖವನ್ನು ಇವರು ಸಹಿಸಿದ್ದರು. ಇನಾಮುಲ್ ಹಕ್ ಕೌಸರ್ ಸಾಹಿಬ್ ಮೊರಬ್ಬಿ ಬರೆಯುತ್ತಾರೆ, ಪವಿತ್ರ ಕುರಾನಿನ ಕ್ಲಾಸುಗಳಲ್ಲಿ ನಿಯತವಾಗಿ ಹಾಜರಾಗುತ್ತಿದ್ದರು. ಬಹಳ ದೂರದಿಂದ ಯಾತ್ರೆ ಮಾಡಿ ಬರುತ್ತಿದ್ದರು. PhD ಮಾಡಿ ಡಾಕ್ಟರೇಟ್ ಪಡೆದಿದ್ದರು. ಆದರೆ ಬಹಳ ಸರಳ ಸ್ವಭಾವಿಯಾಗಿದ್ದರು. ಯಾವುದೇ ರೀತಿಯ ಜಂಬ ಅಥವಾ ತೋರಿಕೆ ಅವರಲ್ಲಿ ಇರಲಿಲ್ಲ. ದರಿದ್ರರ ಮತ್ತು ನಿರ್ಗತಿಕರ ಬಗ್ಗೆ ಬಹಳ ಕಾಳಜಿ ವಹಿಸುತ್ತಿದ್ದರು. ಮೊಬೈಲ್ಗಳೊಂದಿಗೆ ವಾತ್ಸಲ್ಯವುಳ್ಳ ತಾಯಿಯ ಹಾಗೆ ವರ್ತಿಸುತ್ತಿದ್ದರು. ಅವರೊಂದಿಗೆ ಬಹಳ ಗೌರವಾದರದಿಂದ ಇರುತ್ತಿದ್ದರು. ಬಹಳ ವಿನಯದಿಂದ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದರು. ಪಾದರಕ್ಷೆಗಳನ್ನು ಅದರ ಸ್ಥಳದಲ್ಲಿ ಇರಿಸಲು ಲಜ್ನಾ ಸದಸ್ಯರೊಡನೆ ಹೇಳುತ್ತಿದ್ದರು. ಅವರು ಇರಿಸದಿದ್ದರೆ ಸ್ವತಃ ಎತ್ತಿ ಇರಿಸುತ್ತಿದ್ದರು. ಅದಲ್ಲದೆಯೂ ಮಸೀದಿಯ ಸ್ವಚ್ಛತೆ ಇತ್ಯಾದಿ ಕೆಲಸಗಳನ್ನು ಕೂಡ ಬಹಳ ವಿನಯದಿಂದ ಮಾಡುತ್ತಿದ್ದರು. ಅಹಂಕಾರ ಮತ್ತು ತೋರಿಕೆ ಕಿಂಚಿತ್ತೂ ಅವರಲ್ಲಿ ಇರಲಿಲ್ಲ. ಬಹಳ ಸರಳವಾದ ವಸ್ತ್ರಗಳನ್ನು ಧರಿಸುತ್ತಿದ್ದರು. ಬಹಳ ಉತ್ತಮ ರೀತಿಯಲ್ಲಿ ವರ್ತಿಸುತ್ತಿದ್ದರು. ಖಿಲಾಫತಿನ ವತಿಯಿಂದ ಹೇಳಲಾಗುವ ಎಲ್ಲಾ ಯೋಜನೆಗಳಿಗೆ ಸನ್ನದ್ಧರಾಗಿ ಇರುತ್ತಿದ್ದರು. ಅಲ್ಲಾಹನು ಈ ಎಲ್ಲಾ ದಿವಂಗತರೊಂದಿಗೆ ಮಗ್ಫಿರತ್ ಮತ್ತು ಕಾರಣದಿಂದ ವರ್ತಿಸಲಿ. ಅವರ ಪದವಿಗಳನ್ನು ಉನ್ನತಗೊಳಿಸಲಿ. ಅವರ ಮಕ್ಕಳಿಗೂ ಅವರ ಹೆಜ್ಜೆಗುರುತುಗಳ ಮೇಲೆ ನಡೆಯಲು ಸೌಭಾಗ್ಯ ನೀಡಲಿ. ಆಮೀನ್. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى
وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر.